ನಾಲೆಜ್ ಹೆಂಗ್ ಅಕ್ವೈರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಶುರು ಮಾಡೋದು. ಅದ್ರ ಜೊತೆಗೆ ಈಗ ಶಬ್ದಾರ್ಥಗಳನ್ನ ನೋಡ್ತಾ ಇದ್ವಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕೆಲವು ಶಬ್ದಾರ್ಥಗಳನ್ನ ನೋಡ್ತಾ ಇದ್ವಿ. ಆ ಒಂದು ಅಪ್ರೋಚ್ ಅಲ್ಲಿ ನಾವು ಶಬ್ದಾರ್ಥಗಳನ್ನ ನೋಡಿದ್ರೆ ಅದು ಸರಿಯಾಗಿರ್ತದ. ಅಂದ್ರೆ ಆರಿಜಿನ್ ಯಾವುದು ಅಂತೇಳಿ ನಮಗದು ಕಾಣ್ಲಿಕ್ಕೆ ಶುರು ಆಗ್ತದೆ. ಫಾರ್ ಎಕ್ಸಾಂಪಲ್ ನಾವು ನಿನ್ನೆ ನೋಡ್ತಾ ಇದ್ವಿ ಅಂತಂದ್ರೆ ಪ್ರಕಷ್ಟ ರೂಪದಲ್ಲಿ ಅಂತ. ಪ್ರಕಷ್ಟ ರೂಪದಲ್ಲಿ, ಪ್ರಕಷ್ಟ ರೂಪ ಅಂತಂದ್ರ ವಿಚ್ ಕೆನ್ ನಾಟ್ ಬಿ ಎಕ್ಸ್ಪ್ಲೈನ್ಡ್ ಓರಲಿ, ಅದು ಪ್ರಕಷ್ಟ. ವಿ ಅಂತಂದ್ರೆ ಏನು, ವಿಶಿಷ್ಟ ರೂಪದಲ್ಲಿ ಅಂತ. ಹೌದಾ, ಆ ಟೈಪ್. ಇವುಗಳಿಗೆ ಎಕ್ಸಾಂಪಲ್ಸ್ ಅನ್ನು ಕೂಡ ಒಂದ್ ಕಡೆಗೆ ಬರ್ಕೊಂಡಿಟ್ಕೊಳ್ಳೋಣ. ವಿ ಅಂತಂದ್ರೆ ವಿಚಿತ್ರ ಅಂತ ಹೇಳ್ತೀವಿ. ವಿಚಿತ್ರ ಅಂತಂದ್ರೆ ಚಿತ್ರ ಅದು ಹೆಂಗದ ಅಂದ್ರ ವಿಶಿಷ್ಟ ರೂಪದಲ್ಲಿ ಇರ್ತಕ್ಕಂಥ ಚಿತ್ರ. ಈಗ ನಮ್ಮ ಕ್ವಶನ್ ಬರ್ತದ ವಿಜ್ಞಾನ ಅಂತೇಳಿ. ವಿಜ್ಞಾನ ಅಂತಂದ್ರೆ ವಿಶಿಷ್ಟ ರೂಪದಲ್ಲಿರ್ತಕ್ಕಂಥ ಜ್ಞಾನ ಅಂತ ಒಂದ್ ಹೇಳ್ತೀವಿ. ಇನ್ನೊಂದು ವಿದ ಅರ್ಥ ಏನ್ ಬರ್ತದ ಅಂತಂದ್ರ ವಿಲೋಮ ರೂಪ ಅಂತಾನು ಬರ್ತದ. ವಿಲೋಮ ರೂಪ ಅಂತೇಳಿ. ವಿಲೋಮ ರೂಪ ಅಂತಂದ್ರೆ ಅಪೋಸಿಟ್ ವರ್ಡ್ಸ್ ಅಂತ, ಅಪೋಸಿಟ್ ಟು ದಟ್, ಅಪೋಸಿಟ್. ಹೆಂಗ ಅಂತಂದ್ರ ಕಾರ ಅಂತ ಬರ್ತದ. ಕಾರ ಅಂತಂದ್ರೆ ಕಾರ್ಯ, ಹೌದಾ. ಸ್ವೀಕಾರ ಅಥವಾ ಸ್ವಕಾರ್ಯ. ಕಾರ ಅಂತಂದ್ರೆ ಏನಿದು, ಕೆಲಸ ಅಂತ ಅರ್ಥ. ಹೌದು, ಓಕೆ. ಈಗ ಇದಕ್ಕೆ ವಿ ಕೂಡಿಸ್ಬಿಟ್ರೆ ಏನಾಗ್ತದ, ವಿ ಕೂಡಿಸಿದ ತಕ್ಷಣ ಏನಾಗ್ಬಿಡ್ತದೆ, ವಿಕಾರ ಆಗ್ತದೆ. ಈ ವಿಕಾರ ಅಂತ ಮತ್ತೆ ವಿಶಿಷ್ಟ ಕಾರ್ಯ ಅನ್ಬಾರ್ದು. ಇದಕ್ಕೆ ಏನ್ ಅನ್ಬೇಕು ಅಂತಂದ್ರ ವಿಲೋಮ ರೂಪದಲ್ಲಿರ್ತಕ್ಕಂಥ ಕಾರ್ಯ, ವಿಲೋಮದಲ್ಲಿರ್ತಕ್ಕಂಥ ಕಾರ್ಯ. ವಿಲೋಮ ಅಂದ್ರೆ ಅಪೋಸಿಟ್ ವರ್ಡ್ ಅಂತ ಆಯ್ತು. ಈ ವಿಕಾರ ಆಯ್ತು. ಈಗ ಹಂಗ ಕೃತಿ ಅಂತ ಇತ್ತು ಅಂತ ತಿಳ್ಕೊಡ್ರಿ. ಕೃತಿ, ಈ ಕೃತಿ ಏನಾದ್ರು ವಿಲೋಮ ರೂಪದಲ್ಲಿತ್ತು ಅಂದ್ರೆ ಅದು ವಿಕೃತಿ ಆಗ್ತದ. ಓಕೆ, ವಿಕೃತಿ ಆಗ್ತದ. ಚೆನ್ನಾಗಿ ಪ್ರಕಷ್ಟ ರೂಪದಲ್ಲಿತ್ತು ಅಂದ್ರೆ ಅದು ಪ್ರಕೃತಿ ಆಗ್ತದ, ಪ್ರಕೃತಿ ಆಗ್ತದ. ಹಂಗಾರೆ ಈ ವಿ ಅಂತಕ್ಕಂಥ ವರ್ಡ್ ಏನ್ ಮಾಡ್ತದ ಅಂದ್ರ ವಿಶಿಷ್ಟನು ಕೊಡಕತ್ತದ ಮತ್ತೆ ವಿಲೋಮನು ಕೊಡಕತ್ತದ. ವಿಲೋಮ ಅಂದ್ರೆ ಅಪೋಸಿಟ್ ಕೊಡಕತ್ತದ ಮತ್ತ ವಿಶಿಷ್ಟನು ಕೊಡಕತ್ತದ. ಈ ಎರಡು ಆಧಾರವಾಗಿ ಇಟ್ಕೊಂಡು ನಾವೇನಾದ್ರು ವಿಜ್ಞಾನ ಅಂತ ತಗೊಂಡ್ರೆ, ವಿಜ್ಞಾನ ಅಂತ ನಾವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು ಎರಡೂ ರೀತಿ ಆಗ್ತದ. ಒಂದು ವಿಲೋಮ ರೂಪದೊಳಗುನು ಬರ್ತದ, ಇನ್ನೊಂದು ವಿಶಿಷ್ಟ ರೂಪದೊಳಗುನು ಬರ್ತದ. ಇನ್ನೊಂದು ವಿಶಿಷ್ಟ ರೂಪದೊಳಗುನು ಬರ್ತದೆ. ವಿಲೋಮ ರೂಪ ಅಂತಂದ್ರ ಅಪೋಸಿಟ್ ಟು ಮೈ ಸೆನ್ಸ್. ನಾನ್ ಯಾರು ಅಂತಂದ್ರೆ ನಾನು ಒಂದು ಎನರ್ಜಿ, ಹೌದಾ. ಐ ಆಮ್ ಒನ್ ಎನರ್ಜಿ. ಇದಂತೂ ನಾವು ಬೇಕಾದ್ರೆ ಅವು ಆತ್ಮ ವರ್ಡ್ಸ್ ಗಳನ್ನ ಕ್ಲಿಷ್ಟ ಆಗ್ತಿದ್ವು ಅಂದ್ರೆ ಬಿಟ್ಬಿಡೋಣ. ಆತ್ಮ ಅನ್ನೋದಾಗ್ಲಿ, ಅಥವಾ ನಾನು ಪರಮಾತ್ಮ, ನಾನು ಆತ್ಮ, ನಾನು ಅರಿವು, ಸ್ಪಿರಿಟ್, ಇವು ಏನು ಬಹಳ ಇದಾಗ್ತಿದ್ವು ಅಂತಂದ್ರೆ ಜಸ್ಟ್ ಏನ್ ಅನ್ಕೊಂಡ್ರೆ ನಾನೊಂದು ಎನರ್ಜಿ, ಹೌದಾ, ಎನರ್ಜಿ. ನನ್ನನ್ನ ಈ ಎನರ್ಜಿ ಟುವರ್ಡ್ಸ್ ಏನ್ರ ಹೋಗ್ತಾ ಇದ್ದೆ ಅಂತಂದ್ರ ಅದು ವಿಶಿಷ್ಟ ರೂಪ ಜ್ಞಾನ ಆಗ್ತದ, ಅದು ವಿಜ್ಞಾನ ಅಂತ ಆಗ್ತದ. ನನ್ನನ್ನ ಈ ಎನರ್ಜಿಯಿಂದ ದೂರ ಕರ್ಕೊಂಡು ಹೋಗ್ತಿತ್ತು ಅಂದ್ರೆ ಅದು ವಿಲೋಮ ರೂಪ ಜ್ಞಾನ ಆಗ್ತದ. ಅರ್ಥೈತ್ರಿ? ಈಗ ಆಮೇಲೆ ಜ ಅಂತ ಬರ್ತದ ಇನ್ನೊಂದು. ಇವತ್ತ ಒಂದು ವರ್ಡ್ ನೋಡೋಣ, ಜ ಅಂತೇಳಿ. ಜ ಅಂತಂದ್ರ ಜನನ ಅಥವಾ ಜನನಿ, ಜನನ ಅಥವಾ ಜನಿಸು, ಜನಿಸು ಅಂತ. ಈಗ ಕೆಲವು ವರ್ಡ್ಸ್ ಗಳಿರ್ತಾವ ಹೆಂಗಂದ್ರೆ ಪಂಕಜ ಅಂತೇಳಿ. ಪಂಕಜ ಅಂತ, ಪಂಕ ಅಂತಂದ್ರ ಕೆಸರು, ಕೆಸರಿನಿಂದ ಹುಟ್ಟಿರ್ತಕ್ಕಂಥದ್ದು ಜನನ, ಜನನ. ಜಲಜ ಅಂತ ಬರ್ತದ, ಜಲಜ, ಜಲದಿಂದ ಹುಟ್ಟಿರ್ತಕ್ಕಂಥ. ಶೈಲಜ ಅಂತ ಬರ್ತದೆ. ಶೀಲ, ಶೀಲದಿಂದ ಬಂದಿರ್ತಕ್ಕಂಥ ವರ್ಡ್ ಶೈಲ, ಶೈಲಜ ಆಗ್ತದೆ, ಅದರಿಂದ ಹುಟ್ಟಿರ್ತಕ್ಕಂಥದ್ದು. ಓಕೆ. ಆಮೇಲೆ ಮನುಜ ಅಂತ ಬರ್ತದೆ. ಮನುಜ, ಮನಸ್ಸಿನಿಂದ ಹುಟ್ಟಿರ್ತಕ್ಕಂಥವನು ಮನುಜ. ನೋಡ್ರಿ, ಈಗ ನಮಗ್ ತಿಳಿತದ ಮನುಷ್ಯನಿಗೆ ಮನುಜ ಅಂತ ಯಾಕಂತಾರಂದ್ರ ಮನುಷ್ಯ ಯಾವುದೇ ರೀತಿಯ ಈ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥವನಿಗೆ ಮನುಷ್ಯ ಅನ್ನಂಗಿಲ್ಲ. ತನ್ನ ಮನಸ್ಸನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಂದ್ರೆ, ಈ ಮನಸ್ಸಂದ್ರೆ ಏನಂತೇಳಿ ಮತ್ತೆ ನೆಕ್ಸ್ಟ್ ಯಾವಾಗಾದ್ರೂ ನೋಡೋಣ. ಮನಸ್ಸನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡು ಅದರಿಂದ ಜನಿಸಿದವನಾಗಿದ್ರೆ, ಅಂದ್ರೆ ಚಿಂತನ ಮಂಥನದಿಂದ ಜನಿಸಿದವನಾಗಿದ್ರೆ ಅವನು ಮನುಜ. ಇನ್ನೊಂದು ಮನುಷ್ಯ ಅಂತ ಬರ್ತದೆ. ಮನುಷ್ಯ, ಶಯ ಅಂತಂದ್ರೆ ಏನು, ಹಾಸಿಗೆ ಅಂತ. ಶಯ ಅಂದ್ರ ಹಾಸಿಗೆ. ಹಂಗಾರೆ ಮನಸ್ಸನ್ನ ಆಧಾರವಾಗಿ ಇಟ್ಕೊಂಡು, ಮನಸ್ಸನ್ನ ಆಧಾರವಾಗಿ ಇಟ್ಕೊಂಡು ಬದುಕುವವನಿಗೆ ಮನುಷ್ಯ ಅಂತಾರೆ. ರೈಟ್ರಿ? ಮನುಜ, ಆ ಟೈಪ್. ಈಗ ನೀವು ಒಂದೊಂದು ವರ್ಡ್ಸ್ ಗಳನ್ನ ಬೇಕಾದ್ರ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ವರ್ಡ್ಸ್ ಗಳನ್ನ ನೋಡ್ತಾ ಹೋಗ್ರಿ, ನಿಮ್ಗೆ ತಾನಾಗಿ ಅವು ಏನ್ ಬರ್ತಾವ,
ಮೀನಿಂಗ್ಗಳು ಗೊತ್ತಾಗ್ಲಿಕ್ಕೆ ಶುರು ಆಗ್ತಿರ್ತವೆ. ಆಮೇಲೆ ಇನ್ನು ಕೆಲವು ವರ್ಡ್ಸ್ಗಳು ಹೆಂಗಿದಾವೆ ಅಂತಂದ್ರೆ ವ ಮತ್ತು ಬ ಇವೆರಡು ವರ್ಡ್ಸ್ಗಳಿಗೆ ರಿಲೇಷನ್ಸ್ ಕೂಡ್ತಿರ್ತವೆ. ಈಗ ವಿಜಾಪುರ್ ಅಂತ ಹೇಳ್ತಿರ್ತೀವಿ ನಾವು, ವಿಜಾಪುರ್ನ ಬಿಜಾಪುರ್ ಅಂತಾನು ಕರಿತಾ ಇದ್ರು. ಈಗ ವಿ ಮತ್ತು ಬಿ ಕ ಕನ್ಫ್ಯೂಷನ್ ಯಾವಾಗ್ಲೂ ಅದ. ಓಕೆನಾ. ಇದು ನಾರ್ತ್ ಕರ್ನಾಟಕದೊಳಗೆ, ನಾರ್ತ್ ಇಂಡಿಯಾದೊಳಗೆ ಹೋದ್ರೆ ಇನ್ನೂ ಜಾಸ್ತಿ ಸಿಗ್ತದೆ ನಿಮ್ಗೆ. ಈಗ ಬುದ್ಧ ವಾಸ ಮಾಡಿರ್ತಕ್ಕಂಥದ್ದು ವಿಹಾರ ಅಂತದ್ದು, ಬುದ್ಧ ವಿಹಾರ ಅದು. ಬಟ್ ಆಗಿನ ಅಲ್ಲಿ ಜನ ಇದು ವಿನ ಕನ್ಫ್ಯೂಸ್ ಆಗಿ ಏನಂತಾರ ಅಂದ್ರೆ ಬಿಹಾರ ಅಂತಾರದು. ಈಗ ನಮ್ದೊಂದು ದೊಡ್ಡ ರಾಜ್ಯನ ಆಗೈತೆ ಅದು ಬಿಹಾರ್ ಅಂತೇಳಿ. ಬಿಹಾರದ ಆಕ್ಚುಲಿ ವರ್ಡ್ ಏನಾಗ್ತದ ವಿಹಾರ್ ಅಂತ ಆಗ್ತದೆ. ಹಾಗಾದ್ರೆ ವಿಕು ಮತ್ತು ಬಕು ಒಂಥರ ಏನೋ ಕನ್ಫ್ಯೂಷನ್ ಅದ. ನೀವು ಅನ್ಬೇಕಾದ್ರೂ ಕನ್ಫ್ಯೂಷನ್ ಆಗ್ತದ. ಮತ್ತೆ ಇವನ್ ಕೀಬೋರ್ಡ್ ಒಳಗಡೆ ವಿ ಮತ್ತ ಬಿ ಇವೆರಡು ಕೂಡ ಸೈಡ್ ಸೈಡ್ ಬಟನ್ಸ್ ಅನ್ನ ಇಟ್ಟಿದ್ದಾರೆ. ಮೇ ಬಿ ಹಿಂಗೂ ಅನ್ಬೋದು, ನೀವು ಟೈಪ್ ಮಾಡೋ ಹೊತ್ನಾಗ ಒಮ್ಮೆ ಬೆರಳು ಇದ್ರ ಮೇಲೆ ಟಚ್ ಆಗುತ್ತಾ, ಕೆಲವೊಮ್ಮೆ ಇದ್ರ ಮೇಲೆ ಟಚ್ ಆಗುತ್ತಾ, ಹಂಗೂ ಆಗ್ಬೋದು. ಈ ಸಿಂಗಲ್ ಬೇ ಅಂತ ಇರ್ತದೆ ಇಂಗ್ಲಿಷ್ ಒಳಗಡೆ, ಸಿಂಗಲ್ ಬೇ ಅಂತ ಬರ್ತಾರೆ. ಸಿಂಗಲ್ ಬೇ ಅಂತ ಬರ್ತಾರೆ ಅಂದ್ರೆ ಏನು ಅಂತಂದ್ರೆ ಒಂದೇ ರೋಡ್ ಇತ್ತು ಸಿಂಗಲ್ ಬೇ ಅಂತಾರೆ. ಒಂದೇ ಲೇನ್ ಇರ್ತೈತಿ. ಹಂಗಾರೆ ಸಿಂಗಲ್ ವೇ ಆದಂಗ ಆಯ್ತಲ್ಲ ಇದು. ಹಂಗಾರೆ ಐ ಥಿಂಕ್ ಇದು ಕನ್ಫ್ಯೂಷನ್ ಏನೈತಲ್ಲ ಈ ಇಂಗ್ಲಿಷ್ನವ್ರಿಗೂ ಟಚ್ ಆಗಿರ್ಬೇಕದು. ಸಿಂಗಲ್ ವೇ, ಆ ವೇ ಅನ್ನೋದನ್ನ ಅವ್ರು ಬೇ ಅಂತಿರ್ಬೋದು. ಐ ಡೋಂಟ್ ನೋ, ಬಟ್ ಐ ಆಮ್ ಟ್ರೈಂಗ್ ಟು ಗೆಟ್ ಸಮ್ ಅದರ್ ವೇ ಆಫ್ ಐಡೆಂಟಿಫೈಯಿಂಗ್ ದ ಥಿಂಗ್ಸ್. ಇದು ಆಯ್ತು. ಈಗ ಇನ್ನೊಂದು ವಿ ಅಂತಕ್ಕಂಥ ವರ್ಡ್ ನ, ಈಗ ಮಳೆ ಬಂತಂದ್ರೆ ಏನಂತಾರ ಹೇಳ್ರಿ? ಮಳೆಗೆ ಹಿಂದಿ ಒಳಗೆ ಏನಂತಾರ? ವರ್ಷ ಅಂತಾರ. ಹೌದ್ರಿ, ವರ್ಷ ಅಂತಾರ. ಹಂಗಾರೆ ಇದೇ ವರ್ಷನ ನಮ್ಮ ದಿನ ಇದೇನದು ಒಂದು 12 ತಿಂಗಳು ಆದ್ಮೇಲೆ ಬರ್ತದಲ್ಲ, 12 months ಆದ್ಮೇಲೆ ಒಂದು ವರ್ಷ ಅಂತ ಹೇಳ್ತೀವಿ ನಾವು. ಅದನ್ನ ಯಾಕೆ ವರ್ಷ ಅಂತೀವಿ? ಹ್ಮ್ ಎನಿ ಐಡಿಯಾ? ಯಾರಾದ್ರೂ ಡಿಸ್ಕಸ್ ಮಾಡ್ಬೇಕನ್ನೋದಿದ್ರೆ ಹೇಳ್ಬೋದು. ಅದಕ್ಕೂ ಇದಕ್ಕೆ ಯಾಕೆ ವರ್ಷ ಅಂತೀವ್ರಿ? ಎರಡು ಸೇಮ್. ಐಡಿಯಾ ಅದ. ಈಗ ಒಮ್ಮೊಮ್ಮೆ ಕಾಮಿಡಿ ಒಳಗಡೆ ನಾವ್ ಹೇಳ್ತಿರ್ತೀವಿ ನೋಡ್ರಿ, ಹೆಂಗಂತಂದ್ರ ಆ ನೀ ಏನ್ ಬಾಳ ಹೇಳಕ್ ಹೋಗ್ಬೇಡ, ನಿನ್ಕಿಂತ 10 ಮಳೆ ಜಾಸ್ತಿ ನೋಡಿ ನಾನು ಅಂತ ಹೇಳ್ತಿದ್ರಿ. ಕೇಳಿರಿ ಈ ಟೈಪ್ ಅಂತಿರ್ತೀವಿ. ಅಂದ್ರೆ ನಿಮ್ಕಿಂತ ಜಾಸ್ತಿ 10 ಮಳಿ ನಾನ್ ನೋಡೀನಿ ಅಂತ. ಅಂದ್ರೆ ಹಳೆಯ ಕಾಲದೊಳಗ ಅದ್ ಹೆಂಗಿತ್ತು ಅಂತಂದ್ರ, ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾಗ್ತದೆ ಅಂದ್ರ, ನಾವು 3000 ವರ್ಷ 5000 ವರ್ಷದ ಹಿಂದ್ಗಡೆ ಅಲ್ಲಿ ಅವ್ರು ಬರೆದಿರ್ತಕ್ಕಂಥ ಶಾಸ್ತ್ರಗಳನ್ನು ಸರಿಯಾಗಿ ಓದ್ಬೋದಂತ. ಈ ಹಳೆ ಕಾಲದೊಳಗಡೆ ಒಬ್ಬ ಮನುಷ್ಯ ಹುಟ್ಟಿದ್ನಂದ್ರ, ಒಬ್ಬ ದೊಡ್ಡ ರಾಜ ಅಥವಾ ಮಹಾರಾಜ ಇದ್ನಂದ್ರ, ಅವ್ನು ಹುಟ್ಟಿದ ತಕ್ಷಣ ಅವನಿಗೊಂದು ಗಿಡ, ಅವನ ಹೆಸರಲ್ಲಿ ಒಂದು ಗಿಡ ಬೆಳೆಸ್ತಾರ. ಅವಕ್ ಆನ್ಯುವಲ್ ರಿಂಗ್ಸ್ ಅಂತ ಇರ್ತಾವ. ಆನ್ಯುವಲ್ ರಿಂಗ್ಸ್ ಅಂತ ಇವನ್ ಸೈಂಟಿಸ್ಟ್ಗಳು ಕೂಡ ಹೇಳ್ತಾರೆ. ಆ ಗಿಡದ ಬಡ್ಡೆಯನ್ನ ಕಟ್ ಮಾಡಿದ್ರೆ ಅದ್ರೊಳಗಡೆ ಆನ್ಯುವಲ್ ರಿಂಗ್ಸ್ ಅಂತ ಇರ್ತದೆ. ಗಿಡದ ಬಡ್ಡೆ ಹಿಂಗಿರ್ತದೆ ನೋಡ್ರಿ. ಆ ವ್ಯಕ್ತಿ ತೀರ್ಕೊಂಡ ಅಂದ್ರ ಆ ಗಿಡ ಏನ್ ಬೆಳೆಸಿರ್ತಾರಲ್ಲ, ಅವನು ಹುಟ್ಟಿದಾಗ ಆ ಗಿಡವನ್ನ ಕಡಿತಾರ. ಕಡಿದು ನೋಡಿದಾಗ ಎಷ್ಟು ರಿಂಗ್ಸ್ ಇದ್ವು ಇಲ್ಲಿ, 1 2 3 4 ಎಷ್ಟು ರಿಂಗ್ಸ್ ಇರ್ತಾವಲ್ಲ, ಅಷ್ಟು ವರ್ಷ ಆಯ್ತು ಅಂತ ಒಂದು ಗೊತ್ತ, ಅವನು ಅಷ್ಟು ವರ್ಷ ಬದುಕಿದ್ದ ಅಂತ. ಇದು ಒನ್ ವೇ ಆಫ್ ಐಡೆಂಟಿಫೈಯಿಂಗ್ ದ ಏಜ್. ಸೆಕೆಂಡ್ ವೇ ಆಫ್ ಐಡೆಂಟಿಫೈಯಿಂಗ್ ಏಜ್ ಏನಂತಂದ್ರೆ ಮಳೆಗಳನ್ನ ಕೌಂಟ್ ಮಾಡೋದು. ನಮ್ಮ ಮನೆಯಲ್ಲಿ ಒಂದು ಪಾಪು ಹುಟ್ಟಿತ್ರಿ, ಅದು ಹುಟ್ಟಿ ಈಗ ಒಂದು 3 ಮಳೆ ಆಯ್ತು ನೋಡ್ರಿ ಅಂತ ಹೇಳ್ತೀವಿ. 3 ಏನಾಯ್ತು ಈಗ? 3 ಮಳೆಗಳು, 3 ಮಳೆಗಾಲ ಆಯ್ತು, 4 ಮಳೆಗಾಲ ಆಯ್ತು, 5 ಮಳೆಗಾಲ ಆಯ್ತು. ಇದೆಲ್ಲ ಹೋಗಿ ಏನಾಯ್ತು, ಇದು ಮಳೆಗಾಲಗಳೆಲ್ಲ ಹೋಗಿ ವರ್ಷ ಆಗ್ತದೆ. ವರ್ಷ ಹೋಗಿ ವರ್ಷ ಆಯ್ತು. ವರ್ಷನೇ ನಮ್ಮ ಮಳೆಗಾಲ ವರ್ಷ ಅನ್ರಿ ಅಥವಾ ಒಂದ್ ವರ್ಷಕ್ಕೆ ವರ್ಷ ಅನ್ರಿ, ಐ ಡೋಂಟ್ ನೋ. ಈ ವರ್ಷ ಹೋಗಿ ವರ್ಕ್ ಕನ್ಫ್ಯೂಷನ್ ಆಗಿ ಬ ಕೂಡ್ತದ, ಅದಕ್ಕೆ ಬರ್ಸ ಆಗ್ತದ, ಬರ್ಸಾತ್ ಆಗ್ತದ. ಮಳೆ ಆತ್ ಅನ್ನೋ ಬದಲು ಬರ್ಸಾತ್ ಅಂತ ಹೇಳ್ಬೋದು. ವರ್ಷಾತ್ ಹೋಗಿ ವರ್ಷ ಆಯ್ತು, ವರ್ಷ. ಓಕೆ. ಇದರಿಂದನೇ ಬರ್ತದ ಬರ್ಮಾ ಅಂತ ಹೇಳಿ ಬರ್ತದೆ. ಬರ್ಮಾನ ನಾವು ಈಗ ಒಂದ್ ಕಡೆಗೆ ವರ್ಮ ಅಂತಾರ. ಓಕೆ, ವರ್ಮ ಅಂತಾರ. ವರ್ಮ ಮತ್ತು ಬರ್ಮಾ. ಆಮೇಲೆ ಭರ್ಮಪ್ಪ ಅಂತ ಒಂದ್ ಕಡೆ ಇರ್ತದ, ವರ್ಮಪ್ಪ, ವರ್ಮ ಬ್ರಹ್ಮ. ಇವ್ ರೀತಿ ಏನಾಗ್ತಾವ, ವ ಮತ್ತು ಬ ಕನ್ಫ್ಯೂಷನ್ ಅದ. ಈ ವಿದ್ಯಾ ಹೋಗ್ತದ, ಇದಕ್ಕ ವಿದ್ಯಾ ಅಂತ ಇರ್ತದ. ಇವ್ ತತ್ಸಮ ತದ್ಭವ ಟೀಚ್ ಮಾಡ್ತಿರ್ಬೇಕಾದ್ರೂ ಕೂಡ ಇವೇ ರೀತಿಯ ಒಂದು ದೃಷ್ಟಿಕೋನ ಇಟ್ಕೊಂಡು ಕನ್ನಡದಲ್ಲಿನೂ ಕೂಡ ತತ್ಸಮ ತದ್ಭವಗಳು, ಶಬ್ದಗಳು ಉಗಮ ಹೆಂಗಾದು ಅಂತಾನು ಕಲಿಸಿರ್ತೀವಿ ನಾವು ಹುಡುಗರಿಗೆ. ಬಟ್ ಅದ್ರದ್ದೊಂದ್ ಸ್ವಲ್ಪ ಅಡ್ವಾನ್ಸ್ ವರ್ಷನ್ ಹೋಗ್ಬೇಕಾಗಿದೆ ನಾವು. ಇನ್ನು ಹೋಗ್ತಾ ಹೋದಂಗೆ ಆ ಶಬ್ದದಲ್ಲೇನೆ ಅದರದ್ದು ಪೂರ್ತಿ ಮೀನಿಂಗ್ ಸಿಗ್ಲಿಕ್ಕೆ ಶುರು ಆಗ್ತದೆ. ಓಕೆನಾ. ಇದು ಒಂದು ದೃಷ್ಟಿಕೋನ. ಇದೇ ಮಾರ್ಗ ಅಂತಲ್ಲ, ಇದು ಒಂದು ದೃಷ್ಟಿಕೋನ.
ಇದನ್ನ ಆಧಾರವಾಗಿ ಇಟ್ಕೊಂಡು ನಾವು ಯಾವ್ದಾದ್ರು ಒಂದು ಉಕ್ತಿಯನ್ನು ತಗೊಂಡ್ರೆ, ಯಾವ್ದಾದ್ರು ಒಂದು ಶ್ಲೋಕವನ್ನು ತಗೊಂಡ್ರೆ ಅದ್ರದ್ದು ಇರ್ತಕ್ಕಂಥ ಮೀನಿಂಗ್ಸ್ ಗಳನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಇನ್ನೂ ಒಂದು ಕೆಲವು ವರ್ಡ್ಸ್ ಅದ. ಈಗ ನಾವು ಏನೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಡ್ರಿ. ನಾಳಿಂದ ನಾವು ಇದೇ ಆಧಾರವಾಗಿ ಇಟ್ಕೊಂಡನೆ ಮುಂದೆಲ್ಲ ಹೋಗ್ತಾ ಇರ್ತೀವಿ. ಒಂದು ಪ್ರಕೃತಿ, ಒಂದು ವಿಕೃತಿ, ಪ್ರ ಮತ್ತು ವಿ ಎರಡಾಯ್ತು. ಎರಡನ್ನ ಕಲ್ತ್ವಿ. ಮೂರನೇದ್ರಲ್ಲಿ ಈಗ ವಿ ಅನ್ನ ಎರಡ್ ರೀತಿ ಓದ್ಬೋದು. ಒಂದು ವಿಲೋಮದೊಳಗ, ಒಂದು ವಿಶಿಷ್ಟದೊಳಗ ಓದ್ಬೋದು ಅಂತ ನೋಡ್ಕೊಂಡ್ವಿ. ಇದಾದ್ಮೇಲೆ ನೆಕ್ಸ್ಟ್ ನ ಜನನಿಗೆ ಓದ್ಕೊಳ್ಳೋದಾಗಿರ್ಬೋದು. ಓಕೆ, ನೆಕ್ಸ್ಟ್ ವ ಮತ್ತು ಬ ಇರ್ತಕ್ಕಂಥ ಕನ್ಫ್ಯೂಷನ್ ಗಳನ್ನ ನೋಡ್ಕೊಂಡ್ವಿ. ಆಮೇಲೆ ಇವು ಟ್ರಾನ್ಸ್ಫರ್ಸ್ ಆಗಿರ್ತಾವ, ವರ್ಷದಿಂದ ಟೈಮಿಗೆ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಈ ರೀತಿ. ನೆಕ್ಸ್ಟ್ ವಿಗ ಮತ್ತು ಬ ಅದನ್ನ ನೋಡಿದ್ವಿ. ಈ ಟೈಪ್ ನೋಡ್ಕೊಂತ ಹೋಗೋದು. ನೆಕ್ಸ್ಟ್ ಇನ್ನು ಕೆಲವು ಶಬ್ದಗಳು ಹೆಂಗಿರ್ತಾವ ಅಂತಂದ್ರೆ ಅವುಗಳ ಮಕ್ಕಳ ಬಗ್ಗೆ ಅಥವಾ ಅವುಗಳ ಸಂತತಿ ಅಥವಾ ಫಾಲೋವರ್ಸ್ ಬಗ್ಗೆ ಹೇಳ್ತಕ್ಕಂಥದ್ದು. ಈ ಶಿವ ಅಂತಿತ್ತು ಅಂತಂದ್ರ ಅವ್ರ ಫಾಲೋವರ್ಸಿಗೆ ಶೈವ ಅಂತ ಕರಿತೀವಿ ನಾವು, ಶೈವರು ಅಂತ ಕರಿತೀವಿ. ಈ ಶಿ ಏನಾಯ್ತು ಅಂತಂದ್ರೆ ಇದು ಒಂದ್ ಮಾತ್ರ ಅಂತಾರೆ. ಇದಕ್ಕೆ ಒಂದ್ ಮಾತ್ರ, ಬಹಳ ಡೀಪ್ ಹೋಗೋ ಅವಶ್ಯಕತೆ ಇಲ್ಲ. ಒಂದ್ ಮಾತ್ರ ಏನಾಗ್ತದೆ, ಶಿ ಹೋಗಿ ಶೈ ಆಗಿರ್ತದೆ. ಹಂಗ ಕ್ರಿ ಹೋಗಿ ಏನಾಗ್ತದ, ಕ್ರಿ ಇತ್ತಂದ್ರೆ ಅದ್ರ ಕ್ರೈ ಆಗ್ತೈತೆ ಅದು. ಓಕೆ, ಅದು ಕ್ರೈ ಆಗ್ತದೆ. ಹಂಗ ಕ್ರಿಸ್ತ ಅಂತಿದ್ನಂದ್ರ ಕ್ರಿಸ್ತನ ಫಾಲೋವರ್ಸ್ ಅವ್ರು ಏನಂತ ಕ್ರೈಸ್ತರು ಆಗ್ಬಿಡ್ತಾರ ಅವ್ರು. ಹಂಗ ಭೂ ಇತ್ತು ಅಂತಂದ್ರ ಬುದ್ಧ ಇದ್ದ ಅಂದ್ರ ಬುದ್ಧನ ಫಾಲೋವರ್ಸ್ ಏನಾಗ್ತಾರ ಬೌದ್ಧರು ಆಗ್ಬಿಡ್ತಾರ ಅವ್ರು. ಬೌದ್ಧರು, ಭೂ ಹೋಗಿ ಏನಾಗ್ತದ ಬೌದ್ಧರು ಆಗ್ತದ. ಹಂಗ ವಿ ಅಂತಿತ್ತು, ವಿಷ್ಣು ಅಂತಿತ್ತು ಅಂತಂದ್ರ ಹಂಗಾರ ವಿ ಹೋಗಿ ಏನಾಗ್ತದ ವೈ ಆಗ್ಬಿಡ್ತದ, ವೈಷ್ಣವರು ಅಂತ ಆಗ್ಬಿಡ್ತದ. ಎಲ್ಲೋ ಒಂದ್ ಕಡೆ ನಮಗ್ ಸಿಗಕತ್ತದ. ಈಗ ಶೀಲ ಅಂತಿತ್ತು ಅಂತಂದ್ರ, ಶೀಲ ಅಂದ್ರೆ ಮಡಿ ಅಂತವೆಲ್ಲ, ಅದನ್ನ ಫಾಲೋ ಮಾಡ್ತಕ್ಕಂಥವ್ರು ಶೈಲ ಅಂತ ಆಗ್ತದ, ಶೈಲ ಅಂತ ಆಗ್ತದ. ಈಗ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಈ ಶಬ್ದಗಳು ಅವ್ರ ಏನ್ ಬಾಸ್ಗಳು ಏನಿದಾರಲ್ಲ, ಅಥವಾ ಆರಿಜಿನ್ ಅಂತ ಅನ್ಬೋದು, ಇದನ್ನ ಆರಿಜಿನ್ ಅಂತ ಅನ್ಬೋದು. ಆ ಆರಿಜಿನ್ ಆದ್ಮೇಲೆ ಎಲ್ಲೋ ಒಂದ್ ಕಡೆಗೆ ಅದು ಫಾಲೋವರ್ ಲಿಸ್ಟಿಗೆ ಬಂತಂದ್ರ ಆ ಮೊದಲನೇ ಅಕ್ಷರದ ಒಂದು ವರ್ಡ್ ಏನಾಗ್ತದ, ಅದು ಒಂದು ಮಾತ್ರ ಜಾಸ್ತಿ ಆಗ್ತದೆ. ಒಂದು ಮಾತ್ರ ಜಾಸ್ತಿ ಆಗ್ತದೆ. ಈಗ ರಜಾ ಅಂತ ಐತಿ ನೋಡ್ರಿ, ರಜಾ ಅಂತ ಐತಿ. ರಜಾ ಅಂದ್ರೆ ಏನ್ರಿ, ರಜಾ ಅಂದ್ರೆ ಮಣ್ಣು. ಮಣ್ಣು, ಈ ಮಣ್ಣಿನ ಒಡೆಯಾಗಿ ಏನತ್ತ ರಾಜ ಆಗ್ತಾನ. ರಾಜ, ರ ಹೋಗಿ ಏನಾಯ್ತದು ರಾ ಆಗ್ತದೆ. ಓಕೆ, ರಾಜ. ರಜಸ್ಸಿನಿಂದ ರಜ ಅಂದ್ರೆ ಮಣ್ಣು, ರಜತ ಮಣ್ಣು. ಮತ್ ರಜತ ಅಂದ್ರೆ ಬೆಳ್ಳಿ ಅಂತ ಬರ್ತದೆ. ಅದು ಬೇಡ, ಅದು ಆಮೇಲೆ ನೋಡೋಣ. ಅದನ್ನು ಬೆಳ್ಳಿನ ಮಣ್ಣಿಂದ ಹುಟ್ಟಿರ್ತಕ್ಕಂಥದ್ದು. ಈಗ ರಜ ಅಂದ್ರೆ ಮಣ್ಣು, ರಜ್ಜು ಅಂತ ಬರ್ತದ. ಆ ಟೈಪ್ ರಾಜ ಅಂತ ಬರ್ತದೆ. ಈಗ ಏನಾಯ್ತು, ನಮ್ಗೆ ಏನ್ ತಿಳಿತಂದ್ರೆ ಒಂದನೇ ವರ್ಡ್ಸ್ ನ ಅದ್ರದ್ದು ಫಾಲೋವರ್ಸಿಗೆ ಎರಡನೇ ವರ್ಡ್ಗೆ ನಾವು ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಇದು ಒಂದು ವಿಧಾನ, ಅದುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಧಾನಗಳು. ರೈಟ್. ಮತ್ತೆ ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ಯಾವ್ದಾದ್ರು ಡಿಸ್ಕಷನ್ ಮಾಡಂಗಿದ್ರೆ ಮಾಡ್ಬೋದು. ಓಪನ್ ಟು ಡಿಸ್ಕಷನ್. ಈ ರೀತಿ ವರ್ಡ್ಸ್ ಗಳು ನಿಮಗ್ ಮತ್ತೆ ಯಾವ್ದಾದ್ರು ಕಿವಿಗೆ ಬಿದ್ದಿರ್ತಾವ ನೋಡ್ರಿ, ಯೋಚನೆ ಮಾಡ್ರಿ. ನೋಡ್ರಿ, ಒಂದೊಂದ್ ವರ್ಡ್ಸ್ ನಿಮಗ ಸುತ್ತಮುತ್ತ ಇಂಥವ್ ಯಾವ ವರ್ಡ್ಸ್ ಗಳಿದ್ರೆ ಅವುಗಳನ್ನ ಕಮೆಂಟ್ ಅಲ್ಲಿ ಹಾಕ್ತಾ ಹೋಗ್ರಿ. ಅದ್ರ ಮೇಲೆ ಸ್ವಲ್ಪ ನಿಮ್ಮ ಹೆಸರುಗಳನ್ನೇ ನೋಡ್ತಾ ಹೋಗ್ರಿ. ಆ ಹೆಸರಲ್ಲೂ ಕೂಡ ಇಷ್ಟು ಹೇಳಿದ್ರಲ್ಲಿ ಯಾವ್ದಾದ್ರು ಹೆಸರುಗಳು ಬಂದ್ರೆ ನೀವು ಅವುಗಳನ್ನ ನೋಡ್ಕೋಬಹುದು ಕರೆಕ್ಟ್ ಆಗಿ. ನೆಕ್ಸ್ಟ್ ಇನ್ನು ಕೆಲವು ವರ್ಡ್ಸ್ ಹೆಂಗದಾವ ಅಂತಂದ್ರ, ನಿನ್ನೆ ಒಂದು ವರ್ಡ್ ಹೇಳಿದ್ದೆ ನಾ, ಮಂಜ ಅಂತೇಳಿ. ಮನ್ ಜ, ಮನ ಮನುಜ ಅಂದಿದ್ವಲ್ಲ ನಾವು, ಮನುಜದಲ್ಲಿ ಹೋಗಿ ಅದು ಮಂಜ ಆಗ್ತದ. ಮಂಜ ಮಂಜು ಆಗ್ಬೋದು, ಅದು ಮಂಜು. ಓಕೆ, ಮಂಜು. ಈ ಮಂಜು ಅನ್ನೋದು ಅಥವಾ ಮಂಜು ಅನ್ನೋದು ಮಂಜ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ, ಮಂಜ್ ಅಂತ ಬರ್ತದೆ. ಮಂಜ್ ಅಂತಂದ್ರ ಒಂಥರ ಏನೋ ಒಂದು ಬರ್ಫ್, ಐಸ್. ಹೌದಾ, ಅದು ಐಸ್ ಗಟ್ಟಿರ್ತದ. ಅಥವಾ
ಕಂಡೆನ್ಸೇಷನ್. ಅದು ಏನಂತಾರ, ವೇಪರ್ ಇತ್ತು, ಅದೆಲ್ಲ ಏನಾಯ್ತು, ಅದು ಆ ವೇಪರ್ ಎಲ್ಲ ಕಂಡೆನ್ಸ್ ಆಗಿ ಅದು ನೀರಾಯ್ತು. ಈ ನೀರು ಮತ್ತೊಂದ್ ಸ್ವಲ್ಪ ಗಟ್ಟಿ ಆಗಿ ಅದು ಐಸ್ ಆಗಿರ್ಬೋದು. ಈ ರೀತಿ ಅದು ಏನಾಯ್ತದ, ಗಟ್ಟಿ ಆಗ್ತಾ ಆಗ್ತಕ್ಕಂತ ಹೋಗ್ತಕ್ಕಂಥದ್ದು ಮಂಜಾಗೈತಿ ಬಹಳ. ಮಂಜುನಾಥ, ನಾಥ ನತಿಸುವವನು. ನಥನ ಅಂತ ಬರ್ತದ. ನಥನ 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 ಅಂತಂದ್ರೆ ಏನು, ಡ್ಯಾನ್ಸ್. ನಾಥ ಅಂತಂದ್ರೆ ಒಂದು ಇದು ಜಾಸ್ತಿ ಆಯ್ತು ನೋಡ್ರಿ. ನಥನ ಮಾಡಿಸುವವನು ನಾಥ. ನಾಥ, ಈ ನಾಥ ಪಂಥ ಅಂತ ಬರ್ತದೆ. ನಾಥ ಪಂಥ ಅಂತಂದ್ರೆ ನಾವು ಮತ್ತೆ ಬೇರೆ ಕಡೆನೇ ತಗೊಂಡು ಹೋಗ್ತೀವಿ ಅದನ್ನ ವರ್ಡ್ನ. ಹಂಗ ವಿಶ್ವನಾಥ, ವಿಶ್ವವನ್ನ ನತಿಸುವವನು ನಾಥ. ಆಮೇಲೆ ಪಶುಗಳಿಗೆ ಪತಿ ಇರ್ತಾನಲ್ಲ, ಪಶುಗಳಿಗೆ ಪತಿ ಇದಾನೊಬ್ಬ, ಆ ಪಶುಗಳ ಪತಿಗೆ ನಾಥ, ಅವನನ್ನ ನತಿಸುವವನು. ಓಕೆ. ಆಮೇಲೆ ಮನುಜನನ್ನು ನತಿಸುವವನು ಮನುಜನಾಥ. ಮನುಷ್ಯರನ್ನ ನತಿಸುವವನು ಮಂಜುನಾಥ. ಓಕೆ. ಇವು ವರ್ಡ್ಸ್ ನೋಡ್ರಿ, ಅಲ್ಲಿ ವರ್ಡ್ಸ್ ಇವು. ಇಲ್ಲಿಗೆ ಈಗಿರ್ತಕ್ಕಂಥ, ನಾವು ಐಸ್ನೊಳಗಿದ್ದ ಅಂದ್ರೆ ಮಂಜುನಾಥ ಅಂದ್ಬಿಡ್ತೀವಿ ನಾವು. ಓಕೆ. ಬರ್ಫ್ ಒಳಗಿದ್ದ ಅಂದ್ರೆ ಮಂಜುನಾಥ, ಇಲ್ಲ ಮಂಜುನಾಥ ಹಂಗಿಲ್ಲ. ಓಕೆ, ಆ ಟೈಪ್. ನೆಕ್ಸ್ಟ್ ನಾಥೇಶ್ವರ ಅಂತ ಬರ್ತದೆ ಮತ್ತೆ. ಅಂದ್ರೆ ನತಿಸುವವರನ್ನ ಮತ್ತೆ ನತಿಸುವವನು ಅವನು ನಾಥ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ವರ್ಡ್ ಬರ್ತದೆ ನೋಡ್ರಿ, ಧರ ಅಂತ ಬರ್ತದೆ. ಧರ ಅಂತಂದ್ರೆ ಧರಿಸು. ಧರ ಅಂದ್ರೆ ಧರಿಸು. ಧರಣಿ ಅಂದ್ರೆ ಧರಣಿ ಅಂದ್ರೆ ಧರಿಸಿದೆ. ಅದೇನಾಗೈತೆ, ಧರಿಸಿದೆ. ಓಕೆ. ಧರ್ಮ ನೋಡ್ರಿ, ಇಲ್ಲಿ ಬಂತ ನೋಡು. ಧರ್ಮ ಅಂದ್ರೆ ಧರಿಸಲು ಯೋಗ್ಯವಾದದ್ದು. ಯೋಗ್ಯವಾದದ್ದು ಅಥವಾ ಪರ್ಮನೆಂಟ್ ಆಗಿ ಅದರದ್ದೇ ಸ್ವಭಾವ ಅಂತ ಹೇಳ್ಬೋದು. ಧರ್ಮ ಅಂದ್ರ ಪರ್ಮನೆಂಟ್ ಸ್ವಭಾವ. ಮತ್ತೆ ಭಾವನೆಗಳು. ಅಂದ್ರೆ ಸ್ವರ್ಗ ಅಂತ ಬರ್ತದೆ. ಅಲ್ಲದೆ ಸ್ವಗ್ರಹ, ನನ್ನ ಸ್ವಂತ ಮನೆ. ಸ್ವಗ್ರಹ, ನಾನು ಇರುವ ಮನೆ. ಸ್ವಗ್ರಹ, ಅದು ಸ್ವರ್ಗ. ತಗ್ಗ ಅಂತ ಮಾಡ್ಕೊಂತಾರೆ. ಧರ್ಮ. ಓಕೆ. ಆ ಧರತಿ ನೋಡಿ, ಇದ್ರಲ್ಲಿನೂ ಧರ ಐತಿ. ಧರದಿಂದ ಹುಟ್ಟಿರ್ತೈತೆ ಧರತಿ ಅಂದ್ರೆ ಅದು ಎಲ್ಲವನ್ನು ತನ್ನಲ್ಲಿ ಧರಿಸಿಕೊಂಡದ. ಹಂಗೆ ನಾವು ಯಾವ್ದಾರ ಒಂದು ಬಟ್ಟೆಯನ್ನು ಹಾಕೊಂಡ ತಕ್ಷಣ ಬಟ್ಟೆಯನ್ನು ಧರಿಸು ಅಂತೀವಲ್ಲ, ಧರಿಸು. ಉದ್ಧರಿಸು. ಇದು ದೊಡ್ಡ ಧ, ಇದು ಬೇಡ, ಇದು ಆಮೇಲೆ ನೋಡ್ರ. ಅನ್ನೋ ವರ್ಡ್ಗಳಿಗೆ ಆಮೇಲೆ ನೋಡ್ರ. ಉದ್ಧರಿಸು. ಗೊತ್ತಾಯ್ತಲ್ಲ. ಈ ಧರ್ಮ ಅಂದ್ರೆ ಏನಾಯ್ತು ಈಗ, ಅದು ಒಂದು ತೊಟ್ಟುಕೊಳ್ಳುವುದು. ಅದು ನನ್ನ ಒಂದು, ಈಗ ಮೆಣಸಿನಕಾಯಿಯ ಧರ್ಮ. ಮೆಣಸಿನಕಾಯಿ ಏನನ್ನು ಧರಿಸಿದೆ? ಮೆಣಸಿನಕಾಯಿ ಖಾರವನ್ನು ಧರಿಸಿದೆ. ಅದು ಖಾರ, ಮೆಣಸಿನಕಾಯಿಯ ಧರ್ಮ. ಅರ್ಥ, ಅದು ಧರ್ಮ. ಓಕೆ. ಹಂಗ ಈಗ ಅದು ಇದು ತಿಳ್ತ. ಹಂಗಾರೆ ನಮ್ದೊಂದು ಏನೇನೋ ಧರ್ಮಗಳಿದಾವಲ್ಲ, ಅವೆಲ್ಲಾ ಧರ್ಮಗಳು ಅಂದ್ರೆ ಧರಿಸುವಲು ಯೋಗ್ಯವಾದದ್ದು. ಈ ಹೊರಗಡೆ ಇರ್ತಕ್ಕಂಥ ಧರ್ಮಗಳು ಬೇಡ. ಅವೇನೋ ಪ್ರಿಫಿಕ್ಸ್ ಯೂಸ್ ಮಾಡ್ತಕ್ಕಂಥ ಧರ್ಮಗಳದಾವಲ್ಲ, ಅವು ಬೇಡ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಜೈನ ಧರ್ಮ, ಬುದ್ಧ ಧರ್ಮ, ಇವೆಲ್ಲ ಏನದಾವಲ್ಲ ಪ್ರಿಫಿಕ್ಸ್ ಯೂಸ್ ಮಾಡಿ ಹೇಳ್ತಕ್ಕಂಥ ಧರ್ಮಗಳು ಬೇರೆ. ಬಟ್ ನಾ ಮಾತಾಡ್ತಕ್ಕಂಥದ್ದು ಧರ ಅಂತಂದ್ರ ಧರಿಸಲು ಯೋಗ್ಯವಾದದ್ದು. ಮನುಷ್ಯ ಯಾವುದನ್ನು ಧರಿಸುವವನು? ಮನುಷ್ಯ ಶಾಂತಿಯನ್ನು ಧರಿಸುವವನು. ಶಾಂತಿ ಮನುಷ್ಯನ ಧರ್ಮ. ಪವಿತ್ರತೆ ಮನುಷ್ಯನ ಧರ್ಮ. ಓಕೆ. ಕರುಣೆ ಮನುಷ್ಯನ ಧರ್ಮ. ಬಿಕಾಸ್ ಹೆಂಗ ಖಾರ ಮೆಣಸಿಕಾಯಿಯ ಧರ್ಮ, ಹಂಗೆ ಕರುಣೆ ಮನುಷ್ಯನ ಧರ್ಮ. ಓಕೆ. ಆ ಟೈಪ್ ಅರ್ಥೈತಲ್ರಿ? ಈ ಟೈಪ್ನು ಕೂಡ ಒಂದೊಂದು ವರ್ಡ್ಸ್ ಗಳನ್ನ ನಾವು ಸ್ವಲ್ಪ ಡೀಪ್ ಆಗಿ ಹೋಗಿ ಅವುಗಳನ್ನ ತಗೊಳ್ಬಹುದು. ಇನ್ನ ಒಂದು ಪಶ್ಯ ಅಂತ ಒಂದು ವರ್ಡ್ ಬರ್ತದೆ. ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಪಶ್ಯ ಅಂತಂದ್ರೆ ಏನು? ನೋಡು ಅಂತ ಅರ್ಥ. ನೋಡು. ವಿಪಶ್ಯ ಅಂತಂದ್ರ ವಿಪಶ್ಯನ ಅಂತ ಮಾಡ್ತಾರೆ. ವಿಪಶ್ಯ. ಅಂತಂದ್ರ ವಿಶಿಷ್ಟ ರೂಪದಲ್ಲಿ ನನ್ನನ್ನು ನಾನು ನೋಡುವವನು. ವಿಶಿಷ್ಟ ರೂಪದಲ್ಲಿ ನನ್ನನ್ನು ನಾನು ನೋಡುವವನು ವಿಪಶ್ಯ. ಅದರ ಪ್ರೊಸೆಸ್ಗೆ ವಿಪಶ್ಯನ. ಓಕೆ. ಪಶ್ಚಾತ್ತಾಪ ಅಂದ್ರೆ ಏನ್ರಿ? ಪಶ್ಯ ಅಂತಂದ್ರೆ ಏನು? ನೋಡು. ತಾಪ ಅಂತಂದ್ರೆ ಪಶ್ಚಾತ್ತಾಪ ಮಾಡ್ತಾರ. ಅದನ್ನ ಮಾಡ್ತಾರ. ಪಶ್ಚಾತ್ತಾಪ ಬೇಡ, ಪಶ್ಚಾತ್ತಾಪದಲ್ಲಿ ಏನಾಗ್ತದ? ನನ್ನ ಒಳಗಡೆ ಇರ್ತಕ್ಕಂಥ ತಾಪವನ್ನ ನೋಡೋದು. ಈ ಬೇರೆಯವ್ರ ಮೇಲೆ ನಾನು ಸಿಟ್ಟಿಗೆದ್ದಿದ್ದೀನಿ,
ಬೇರೆ ಮೇಲೆ ಸಿಟ್ಟು ಗೆದ್ದಿದ್ದೀನಿ ಅಂತಂದ್ರ ಅವ್ರ ಮೇಲೆ ಸಿಟ್ಟು ಗೆದ್ದಾಗ ಫಸ್ಟ್ ನನ್ನಲ್ಲಿ ತಾಪ ಎದ್ದೇಳ್ತದ, ನನ್ನ ಬಾಡಿ ಒಳಗಡೆ ಆ ಬೆಂಕಿ ಎದ್ದೇಳ್ತದ. ಆ ಬೆಂಕಿಯನ್ನು ಕುಂತ್ಕೊಂಡು ನೋಡ್ಬೇಕು ನಾವು, ಆ ಬೆಂಕಿಯನ್ನು ಕುಂತ್ಕೊಂಡು ನೋಡ್ಬೇಕು ನಾವು. ಆ ಬೆಂಕಿಯನ್ನು ನೋಡಿ ಅರ್ಥ ಮಾಡ್ಕೊಂಡು ಶಾಂತ ಮಾಡಿದ್ರ ಅದಕ್ಕೆ ಪಶ್ಚಾತ್ತಾಪ ಅಂತಾರೆ. ನಾವು ಪಶ್ಚಾತ್ತಾಪ ಅಂದ ತಕ್ಷಣ ಯಾವ್ದೋ ಒಂದು ದೇವ್ರ ಗುಡಿಗೆ ಹೋಗಿ ಬೆಳ್ಳಿದೋ ಬಂಗಾರದ್ದೋ ಒಂದು ಮೂರ್ತಿ ಮಾಡಿ ಅವ್ರಿಗೆ ಕೊಟ್ಟು ಬಂದು ಕೂತ್ಕೊಳ್ತೀವಿ. ಅದು ಪಶ್ಚಾತ್ತಾಪ ಆಗ್ಲಿಲ್ಲ. ಅದು ಪಶ್ಚಾತ್ತಾಪ. ಪಶ್ಯ ಅಂತಂದ್ರೆ ನೋಡೋದು, ಒಳಗಡೆ ಏನಾಗ್ತದಲ್ಲ ಅದನ್ನ ನೋಡಿ ಅದರಿಂದ ಆ ತಾಪವನ್ನ ಶಾಂತಗೊಳಿಸೋದು ಪಶ್ಚಾತ್ತಾಪ. ಆದ್ರೆ ನೋಡ್ರಿ ಇವೆಲ್ಲ ಹೆಂಗ ಅನ್ಸ್ತಾವ ಈಗ. ಓಕೆ, ಶಬ್ದಗಳೇ ನಮಗೇನ್ ಕೊಡಕತ್ತವ, ನಾಲೆಜ್ ಅನ್ನ ಕೊಡ್ತಾ ಇವೆ. ನಾವು ಬೇರೆ ಕಡೆಗೆ ಹೋಗುವ ಅವಶ್ಯಕತೆ ಇರಂಗಿಲ್ಲ. ಅದನ್ನ ಸ್ವಲ್ಪ ಒಳಗಡೆ ಹೋಗಿ ನೋಡ್ಕೊಂಡು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಆ ಶಬ್ದಗಳೇನೆ ನಮಗ ತಮ್ಮ ಮೀನಿಂಗ್ ಗಳನ್ನ ಕೊಡ್ತಾ ಹೋಗ್ತವೆ. ಓಕೆ, ಮತ್ತೆ ಯಾವ್ದಾದ್ರು ಪಾಯಿಂಟ್ಸ್ ಇದೆ ಇದರಲ್ಲಿ? ಈ ನೋಡಿ ಇನ್ನೊಂದು ಬರ್ತದ, ಜಯ. ಜಯಕ್ಕೆ ಅಪೋಸಿಟ್ ವರ್ಡ್ ಏನ್ರಿ? ಜಯ ಅಂತದಲ್ಲ, ಆ ಜಯಕ್ಕೆ ಅಪೋಸಿಟ್ ವರ್ಡ್ ಏನಂತಂದ್ರೆ ಅಪಜಯ ಅಥವಾ ಸೋಲು ಅಂತ ಹೇಳ್ಬೋದು. ಬಟ್ ವಿಜಯ ಅಂತಂದ್ರೆ ಏನಿದೆ? ವಿಜಯ. ವಿಜಯಕ್ಕೆ ಅಪೋಸಿಟ್ ವರ್ಡ್ ಇರಂಗಿಲ್ಲ. ಓಕೆ, ವಿ ಅಂತಂದ್ರೆ ಇಲ್ಲಿ ವಿಶಿಷ್ಟ ರೂಪದಲ್ಲಿ ಗೆದ್ದಿರ್ತಕ್ಕಂಥ ಜಯ. ಹಾಗಾದ್ರೆ ವಿಶಿಷ್ಟ ಅಂತಂದ್ರೆ ಏನು? ಒಂಥರ ನನ್ನ ಮೇಲೆ ನಾನ್ ಜಯ ಪಡ್ಕೊಂಡ್ರೆ ಅದು ವಿಜಯ. ವಿಜಯೀ ಭವ ಅಂತ ಹೇಳ್ತಾರೆ. ವಿಜಯೀ ಭವ ಅಂತಂದ್ರ ಹೊರಗಡೆ ಹೋಗಿ ಯುದ್ಧ ಮಾಡಿ ಗೆದ್ದು ಬರೋದಲ್ಲ, ಅದು ಜಯ. ಅದು ನೀವು ಹೊರಗಡೆ ಹೋಗಿ ಯಾರನ್ನಾರು ಸೋಲ್ಸಿದ್ರೆ ಬಂತಂದ್ರೆ ಅದು ಜಯ. ಬಟ್ ಅದು ವಿಜಯ ಅಂತಂದ್ರ ವಿಶಿಷ್ಟ ರೂಪದಲ್ಲಿ ಜಯಿಸ್ಬೇಕು, ಅದು ವಿಜಯ. ಅದು ಓಕೆ. ಈಗ ವಿಜಯೀ ಭವ ಅಂತಂದ್ರೆ ವಿಶಿಷ್ಟ ರೂಪದಲ್ಲಿ ನನ್ನನ್ನು ನಾನು ಗೆಲ್ಬೇಕಾಗ್ಯದ, ಅದು ವಿಜಯ. ರೈಟ್ ರೀ? ಓಕೆ, ಮತ್ತೆ ಯಾವ್ದಾದ್ರು ಈ ರೀತಿ ಶಬ್ದಗಳು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಶಬ್ದಗಳು ಯಾವ ಇದ್ರೆ ನೋಡ್ಬೋದು. ಇನ್ನೊಂದು ವರ್ಡ್ ಬರ್ತದೆ ನೋಡಿ, ಸಂತ. ಸಂತ ಅಂತ ಬರ್ತದೆ ನೋಡಿ, ಸಂತ. ಸಂತ ಅಂದ್ರೆ ಯಾರು ಅಂತ ಕೇಳಿದ ತಕ್ಷಣ ನಾವು ಮತ್ತೆ ಏನೋ ಒಂದು ಉತ್ತರ ಕೊಡ್ತೀವಿ, ಸಂತ. ಹೌದ್ರಿ? ಸಂತ. ಸಂತ ಯಾರು ಅಂತಂದ್ರ ಹಿಂದಿ ಒಳಗಡೆ ಸನ್ನಾಟ ಅಂತ ಬರ್ತೈತಿ. ಸನ್ನಾಟ, ಸನ್ನಾಟ. ಇದನ್ನ ಮಧ್ಯಪ್ರದೇಶದೊಳಗಡೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗನು ಆ ಹಿಂದಿ ಟೀಚರ್ಸ್ ಅಥವಾ ಹಿಂದಿ ಮಾತಾಡೋರು ಕೂಡ ಐಸಾ ಹೈ ಕ್ಯಾ ಅಂತಂದು ಗಾಬರಿಯಾಗಿದ್ರು ಅವರು. ಸನ್ನಾಟ, ಸನ್ನಾಟ ಹೋಗಿ ಅದು ಸನ್ನಾಟ, ಸನ್ನಾಟ, ಸಂತ, ಸಂತ, ಸಂತ. ಹೌದು, ಸನ್ನಾಟದಿಂದ ಬರ್ತಕ್ಕಂಥದ್ದು ಸಂತ. ನೆಕ್ಸ್ಟ್ ಸಂತ. ಇನ್ನೊಂದು ಬರ್ತದೆ ಶಾಂತ, 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 ಸಂತ, ಸನ್ನಾಟ. ಇವೆಲ್ಲ ಏನ್ ಬರ್ತದೆ? ಒಂದೇ ರೀತಿಯ ಶಬ್ದಗಳು. ಅಂದ್ರೆ ಈ ಸಂತ ಅಂದ್ರೆ ಯಾರು ಅಂತಂದ್ರ ಶಾಂತವಾಗಿರೋನೇ ಸಂತ. ನಾವು ಮತ್ತೆ ಅವನಿಗೆ ಸೇಂಟ್ ಅಂತ ಅನ್ನೋದಾಗ್ಲಿ ಸನ್ಯಾಸಿ ಅನ್ನೋದಾಗ್ಲಿ ಹೌದಾ, ಅವೆಲ್ಲ ಇಲ್ಲ. ಇನ್ನೊಂದು ಬರ್ತದೆ ಸಮ್ ಅಂತಂದ್ರೆ ಏನು? ಸಮ್ ಅಂತಂದ್ರೆ ಸಂಪೂರ್ಣ. ಸಮ್ ಅಂತಂದ್ರೆ ಸಂಪೂರ್ಣ. ಪೂರ್ಣದೊಳಗಡೆ ಮತ್ತೆ ವಿಶಿಷ್ಟ ರೂಪದಲ್ಲಿ ಪೂರ್ತಿಯಾಗಿತ್ತು ಅಂದ್ರೆ ಅದು ಸಂಪೂರ್ಣ. ಎಲ್ಲಾ ರೀತಿಯಿಂದ ಪೂರ್ಣ ಆಗಿತ್ತು ಅಂದ್ರೆ ಸಂಪೂರ್ಣ. ಪೂರ್ಣ ಅಂದ್ರೆ ಎಲ್ಲ, ಸಂಪೂರ್ಣ ಅಂತಂದ್ರೆ ವಿಶಿಷ್ಟ ರೂಪದಲ್ಲಿ ಪೂರ್ಣ ಆಯ್ತು ಅಂದ್ರೆ ಸಂಪೂರ್ಣ. ಹಂಗಾದ್ರೆ ಇದು ಗೀತ ಅಂತದ ಹಾಡು ಇದು, ಬಟ್ ಅದು ವಿಶಿಷ್ಟ ರೂಪದಲ್ಲಿ ಕೂಡಿತು ಅಂದ್ರೆ ಸಂಗೀತ. ಸಾರ. ಸಾರ ಅಂತಂದ್ರೆ ಸ್ವಾರಸ್ಯವಾಗಿರ್ತಕ್ಕಂಥದ್ದು ಸಾರ. ಸಾರ ಅದು ಸಂಪೂರ್ಣವಾಗಿತ್ತು ಅಂತಂದ್ರೆ ಅದು ಸಂಸಾರ. ಈಗಿನ ಸಂಸಾರಕ್ಕೆ ಅಪೋಸಿಷನ್ ಬರ್ತಾವ. ಸಂಸಾರ ಬಿಟ್ಟು ಹೋಗ್ಬೇಕ್ರಿ ನಾವೆಲ್ಲ ಅಂತ. ಇಲ್ಲ, ಸಂಸಾರ ಅದು. ಸಾರ ಅಂತಂದ್ರೆ ಒಳಗೊಳ್ಳುವುದು. ಏನಿದು? ಒಳಗೊಂಡಿದೆ, ಒಳಗೊಂಡಿದೆ, ಒಳಗೊಂಡಿದೆ. ಏನನ್ನ ಒಳಗೊಂಡಿದೆ? ಎಲ್ಲವನ್ನು ಒಳಗೊಂಡಿರುವುದು ಸಂಸಾರ. ಸಂಸಾರ ಎಲ್ಲವನ್ನು ಒಳಗೊಂಡಿದೆ. ನ್ಯಾಸ ಅಂತ ಬರ್ತದೆ. ನ್ಯಾಸ ಅಂದ್ರೆ ಬಿಟ್ಟು ಬಿಡೋದು, ಎಲ್ಲವನ್ನು ಬಿಟ್ಟು ಬಿಡೋದು. ಏನ್ ಬಿಟ್ಟು ಬಿಡೋದು? ಸಂನ್ಯಾಸ. ಸಂಪೂರ್ಣ ಎಲ್ಲವನ್ನು ಬಿಟ್ಟು ಬಿಟ್ರೆ ಅವ ಸಂನ್ಯಾಸ, ಸನ್ಯಾಸ. ಎಲ್ಲವನ್ನು ಒಳಗೊಂಡ್ರೆ ಅವ ಸಂಸಾರಿ.
ಎಲ್ಲವನ್ನು ಒಳಗ. ಇದ್ರೊಳಗೆ ಅಪೋಸಿಷನ್ ಏನೈತಿ, ಇವರಿಬ್ರು ಅಪೋಸಿಷನ್ ಅಂತ ಹೆಂಗಾಯ್ತು? ಇಲ್ಲ, ಒಬ್ಬ ಹೇಳ್ತಾನ ನಾ ಎಲ್ಲಾ ಬಿಡ್ತೀನಿ ಅಂತ ಹೇಳ್ತಾನೆ, ಒಬ್ಬ ಹೇಳ್ತಾನ ನಾ ಎಲ್ಲವನ್ನು ಪಡ್ಕೊಳ್ತೀನಿ ಅಂತ ಹೇಳ್ತಾನೆ. ಇಬ್ರು ಇವನು ಎಲ್ಲವನ್ನು ಬಿಡಕ್ಕೂ ಸಾಧ್ಯ ಇಲ್ಲ, ಇವ ಎಲ್ಲವನ್ನು ಪಡ್ಕೊಳಕ್ಕೂ ಸಾಧ್ಯ ಇಲ್ಲ. ಇವ ಎಲ್ಲ ಬಿಟ್ಟಿನಿ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ, ಇವ ಎಲ್ಲ ಪಡ್ಕೊಂಡಿನಿ ಅಂತಾನೂ ಸಾಧ್ಯ ಇಲ್ಲ. ಇದು ಒಂದು ಮಾರ್ಗ, ಇದು ಒಂದು ಮಾರ್ಗ, ಎರಡು ಒಂದೊಂದು ಮಾರ್ಗಗಳು. ಓಕೆ, ಒಬ್ಬ ಈ ಮಾರ್ಗದಲ್ಲಿ ಹೋದ, ಒಬ್ಬ ಈ ಮಾರ್ಗದಲ್ಲಿ ಹೋದ ಅಷ್ಟೆ. ಸಂಸಾರ, ಸಂಗೀತ, ಸಂತೋಷ. ತೋಷ ಅಂತಂದ್ರೆ ಸಮಥಿಂಗ್ ನಾವು ಕೊಡ್ತಾ ಇದೀವಿ, ಪಾರಿತೋಷ ಅಂತ ಹೇಳ್ತೀವಿ. ಪಾರಿತೋಷ ಅಂದ್ರೆ ಏನು? ಪಾರಿತೋಷ ಅಂತ ಬರುತ್ತೆ. ಪಾರಿತೋಷ ಅಂತಂದ್ರ ನೀ ಏನೋ ಒಂದ್ ಕೆಲಸ ಮಾಡಿದ್ಯಪ್ಪ, ಅದ್ರ ಸಲುವಾಗಿ ನಾನು ನಿನಗ ಕೊಡ್ತಾ ಇದ್ದೀನಿ, ಏನೋ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಸಂತೋಷ, ಸಂಪೂರ್ಣವಾಗಿ ನಿನಗೊಂದು ಗಿಫ್ಟ್, ಸಂತೋಷ. ಓಕೆ, ಸಂಪೂರ್ಣ ಸಂತೋಷ. ರೈಟಾ? ಇವೆಲ್ಲ ಈ ಟೈಪ್ ಬರ್ತದ. ಓಕೆ, ಸ್ವ ಅದಂತೂ ನಮಗ ಇದಂತೂ ಫ್ಯಾಮಿಲಿಯರ್ ಅದ. ಸ್ವ ಅಂತಂದ್ರೆ ನಾನು, ನಾನು ಅಥವಾ ನನ್ನಲ್ಲಿ. ಸ್ವಾನುಭಾವ, ಸ್ವದೇಶಿ. ಸ್ವದೇಶಿ ಅಂತಂದ್ರ ದೇಶ. ದೇಶ ಅಂತಂದ್ರೆ ಏನಿದು? ದೇಶ ಅಂತಂದ್ರೆ ಮತ್ತೆ ದೇಶ ಅಂದ್ರೆ ನಮ್ ಕಂಟ್ರಿ ಅಲ್ಲ. ದೇಶ ಅಂದ್ರೆ ಸ್ಪೇಸ್. ಇದು ಸ್ಪೇಸ್. ಇದು ಇಂಗ್ಲಿಷ್ ಒಳಗೆ ಸ್ಪೇಸ್ ಅಂಡ್ ಟೈಮ್ ಅಂತ ಗೊತ್ತು. ಸ್ಪೇಸ್ ಅಂಡ್ ಟೈಮ್, ನಮ್ದು ದೇಶ ಮತ್ತು ಕಾಲ ಅಂತ ಹೇಳ್ತೀವಿ ನಾವು. ದೇಶ ಮತ್ತು ಕಾಲ, ಹಂಗ ಸ್ಪೇಸ್ ಅಂಡ್ ಟೈಮ್ ಐನ್ಸ್ಟೀನ್ ಹೇಳಿದ ಪ್ರಕಾರ. ಸ್ವದೇಶ, ನನ್ನದೇ ಆಗಿರ್ತಕ್ಕಂಥ ಸ್ಪೇಸ್, ನನ್ನದೇ ಆಗಿರ್ತಕ್ಕಂಥ ಸ್ಪೇಸ್, ನನ್ನ ಮನಸ್ಸು, ನನ್ನ ಒಳಗಿರ್ತಕ್ಕಂಥ ಜಾಗ, ನನ್ನ ಮನೆ, ಅದು ಸ್ವದೇಶ. ಓಕೆನಾ? ಸ್ವದೇಶ. ಹಂಗ ವಿಶಿಷ್ಟ ರೂಪದಲ್ಲಿ ಇರ್ತಕ್ಕಂಥ ಸ್ವ, ನಾನು ವಿಶಿಷ್ಟ ರೂಪದಲ್ಲಿ ನನ್ನನ್ನು ನಾನು ಪಡ್ಕೊಂಡೆ, ಅದು ವಿಶ್ವ. ಅದು ವಿಶ್ವ, ವಿಶ್ವ ಅನ್ಬಾರ್ದು, ವಿಶ್ವ, ವಿಶ್ವ. ಓಕೆ, ಈ ರೀತಿ ಈ ವರ್ಡ್ಸ್ ಗಳು ಏನಾಗಿದಾವ ಅಂತಂದ್ರೆ ಫಾರ್ಮೇಶನ್ಸ್ಗಳು. ಇಲ್ಲಿ ಮಾಡಿರ್ತಕ್ಕಂಥ ಫಾರ್ಮೇಶನ್ಸ್ ಗಳೇನಿದಾವಲ್ಲ, ಇವು ಯಾವ ಎಲ್ಲಾ ಫಾರ್ಮೇಶನ್ಸ್ಗಳು ಕೂಡ ಒಂದನ್ನ ನೀವು ಹಿಡ್ಕೊಂಡ್ರಿ ಅಂತಂದ್ರೆ ಅದೇ ಸೇಮ್ ಫಾರ್ಮೇಟ್ ಒಳಗಡೆ ಬೇರೆ ಬೇರೆ ಫಾರ್ಮೇಟ್ಸ್ ನೋಡ್ತಾ ಹೋದಂಗಿಲ್ಲ ನಿಮ್ಗೆ ಅದರದ್ದು ಗೆಸ್ಟ್ಗಳು ತಿಳಿತಾ ಹೋಗ್ತವೆ. ಹೆಂಗ ಅನ್ಸ್ತದ? ಓಕೆ, ಮತ್ತೆ ಏನಾದ್ರು ಡಿಸ್ಕಷನ್ ಇದ್ರೆ ಹೇಳ್ರಿ. ಮೈಕ್ ಇನ್ ಬಿಟ್ವೀನ್ ಕೂಡ ಆನ್ ಮಾಡ್ಕೋಬಹುದು. ಆನ್ ಮಾಡ್ಕೊಂಡು ಅದ್ರ ಬಗ್ಗೆ ನೀವು ಇನ್ನೊಂದ್ 2-3 ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಬೋದು. ಹೇಳ್ರಿ, ಮೈಕ್ ಆನ್ ಮಾಡಿದಿರಿ, ಹೇಳ್ರಿ. ನಮಸ್ತೆ ಸರ್. ಹಾ, ಹೇಳ್ರಿ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ಈ ಶಬ್ದಗಳ ಅರ್ಥಗಳನ್ನ ತಿಳ್ಕೊಳ್ಳೋ ವೈಶಿಷ್ಟ್ಯತೆ ಏನು, ನಮ್ಮ ಡೈಲಿ ಲೈಫಿಗೆ ಏನ್ ಯೂಸ್ ಆಗ್ತ, ಯಾಕೆ ನಾವು ಈ ತರ ಶಬ್ದಗಳನ್ನ ಕಲಿತಾ ಇದ್ದೀವಿ, ಇರುವ ಸಮಸ್ಯೆಗಳೇ ಜಾಸ್ತಿ ಇದ್ದಾವೆ, ಅದ್ರ ಬಗ್ಗೆ ಪರಿಹಾರ ಕಂಡುಕೊಂಡು ಇರ್ಬೇಕಾಗಿತ್ತಲ್ಲ, ಈ ತರ ಕ್ಲಾಸ್ ಯಾಕೆ? ಓಕೆ ಮೇಡಮ್, ಇದು ಕ್ಲಾಸ್ ಒಂದ್ 2-3 ಕ್ಲಾಸ್ ಅಷ್ಟೇ. ಇದು ಕಂಟಿನ್ಯೂಸ್ ಇದೇ ಕ್ಲಾಸ್ ಇರಂಗಿಲ್ಲ. ಒಂದು ಸ್ಟಾರ್ಟಿಂಗ್ ಒಂದು 2 to 3 ಕ್ಲಾಸಸ್ ಮಾತ್ರ ಈ ವರ್ಡ್ಸ್ ಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಇದು ಆದ್ಮೇಲೆ ನಾವು ನೆಕ್ಸ್ಟ್ ಯಾವ್ದಾದ್ರು ಒಂದು ಸ್ಕ್ರಿಪ್ಚರ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಹೊಸ ಕಲಿಕೆಯನ್ನ ಶುರು ಮಾಡಿದ್ವಿ ಅಂದ್ರೆ ಆ ಕಲಿಕೆಗೆ ಈ ರೀತಿಯ ಅಪ್ರೋಚ್ ಅನ್ನ ನಾವು ಹೊಂದಬೇಕು ಅಂತ ತಿಳಿಸ್ಕೊಡ್ಲಿಕ್ಕೋಸ್ಕರ 2-3 ಕ್ಲಾಸ್ಗಳನ್ನ ಇದನ್ನ ಹಾಕೊಂಡಿದ್ದೀವಿ. ಮನಸ್ಸು ಈ ಶಬ್ದದ ಮೇಲೆ, ಮನಸ್ಸಿನ ಮೇಲೆ ನಾವು ಟಾಪಿಕ್ ಇದ್ರೆ ನಮ್ ಡೈಲಿ ಲೈಫಿಗೆ ಯೂಸ್ ಆಗುತ್ತೆ. ಯಾಕಂದ್ರೆ ತುಂಬಾ ತುಂಟ ಮನಸ್ಸು ಅದು. ಅದನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡು ಅದನ್ನ ಅದ್ರ ಬಗ್ಗೆ ನಾವು ವರ್ಕೌಟ್ ಮಾಡಿದ್ರೆ ಏನೋ ನಮ್ಗ ಹೆಲ್ಪ್ ಆಗ್ಬೋದು ಲೈಫಿಗೆ. ಇಲ್ಲ ಮೇಡಮ್, ಬರ್ತದ್ರಿ. ನೆಕ್ಸ್ಟ್ ಅದು ಟಾರ್ಗೆಟ್ ಒಳಗಡೆ, ನಮ್ಮ ಪ್ಲಾನ್ ಒಳಗಡೆ ಅದನ್ನು ಇದೆ. ಮೈಂಡ್ ಅನ್ನ ಮತ್ತು ಹೆಲ್ತ್ ಅನ್ನ, ಆಮೇಲೆ ದಿನನಿತ್ಯದ ಪ್ರಾಬ್ಲಮ್ಸ್ಗಳು, ಸೊಲ್ಯೂಷನ್ಸ್ಗಳು, ಎಕ್ಸ್ಪೀರಿಯನ್ಸ್ಗಳು ಪ್ರತಿಯೊಂದು ಬರ್ತವೆ.
ಬಟ್ ಶುರುವಾತ್ ಮಾಡ್ಬೇಕಾದ್ರ ಕೆಲವು ಅಪ್ರೋಚ್ ಈ ರೀತಿ ಮಾಡ್ಕೊಂತ ಹೋಗೋಣ ಅಂತ. ಈ ವರ್ಡ್ಸ್ ಗಳು ಮತ್ತೆ ನಾವು ಮುಂದೆ ಯೂಸ್ ಮಾಡ್ತಾನೆ ಇರ್ತೀವಿ. ಈಗ ಫಾರ್ ಓಕೆ ಎಕ್ಸಾಂಪಲ್ ನಾನ್ ನಿಮ್ಗೆ ಕನ್ವಿನ್ಸ್ ಮಾಡ್ಬೇಕಾದಾಗ ಅಥವಾ ಇನ್ನೊಬ್ರು ಇನ್ನೊಂದನ್ನ ಹೇಳ್ತಿರ್ಬೇಕಾದಾಗ ನಾವು ಮೂಲ ಅರ್ಥವನ್ನು ಜಲ್ದಿ ಹಿಡ್ಕೊಂಡ್ ಬಿಡ್ಬೋದು ಅಂತ. ಓಕೆ ಆಟ. ಥ್ಯಾಂಕ್ ಯು. ಇದೊಂಥರ ಪಾತ್ರ ಪರಿಚಯ ಇದ್ದಂಗೆ ಮೇಡಮ್. ಇದು ನಾಟಕ ಶುರು ಓಕೆ ಹಾಕಿಂತ ಮುಂಚೆ ಪಾತ್ರ ಪರಿಚಯ ಓಕೆ ಒಂದ್ 2-3 ಕ್ಲಾಸ್ ಅಷ್ಟೇ ಅದು. ಓಕೆ ಓಕೆ. ನಮಸ್ತೆ ಸರ್. ನಮಸ್ತೆ ರೀ. ಸರ್ ಸರ್ ಈ ಮನಸ್ಸು ಅನ್ನೋದು ಯಾಕೆ ಒಂಥರ ವಿಚಿತ್ರ. ಯಾವುದೇ ಒಂದು ವಸ್ತುನಾಗ್ಲಿ ಯಾವುದೇ ಒಂದು ವ್ಯಕ್ತಿನಾಗ್ಲಿ ಅಥವಾ ಗುರುನಾಗ್ಲಿ ಅವನ ನಮ್ಕಿಂತ ಹೆಚ್ಚು ಜಾಸ್ತಿ ಅವನೇ ಇಷ್ಟಪಡ್ತೀವಿ. ಒಂದು ವಸ್ತುನ ಇಷ್ಟಪಡ್ತೀವಿ, ಜಾಸ್ತಿ ವ್ಯಾಮೋಹ ಪಡ್ತೀವಿ ವಸ್ತುವಿನ ಮೇಲೆ ಆಗಲಿ ಅಥವಾ ಒಂದು ಗುರು ಅಥವಾ ವ್ಯಕ್ತಿ ಅವರ ಮೇಲೆ. ಯಾಕೆ ಸರ್ ಮನಸ್ಸು ಯಾಕೆ ಈ ತರ? ಓಕೆ, ಇದರಲ್ಲಿ ಈಸಿಯಾಗಿ ಹೆಂಗಂತಂದ್ರೆ ನಾವು ನಮ್ಮಲ್ಲಿ ಇನ್ನೂ ಕೆಲವು ಆರ್ಗನ್ಸ್ ಗಳಿದಾವ. ಮನಸ್ಸು ಇದೆ, ಬುದ್ಧಿ ಇದೆ, ಹೌದು, ಚಿತ್ತ ಇದೆ, ಚೈತನ್ಯ ಇದೆ, ಆಮೇಲೆ ಇವೆಲ್ಲಕ್ಕೂ ಮೇಲ್ಗಡೆ ಆತ್ಮ ಇದೆ, ಇವೆಲ್ಲ ಇದಾವ. ಬಟ್ ಇವು ತಮ್ಮ ತಮ್ಮ ಧರ್ಮಗಳು. ಈ ಮನಸ್ಸಿನ ಧರ್ಮನೇ ಚಂಚಲತೆ, ಅಂಟ್ಕೊಳ್ಳೋದು, ಸ್ಟಿಕ್ ಆನ್ ಆಗಿರೋದು, ಹೌದಾ, ಇವೆಲ್ಲ ಇದ್ರದ್ದು ಧರ್ಮ ಇದು. ಇದರಿಂದ ಸ್ವಲ್ಪ ಪ್ರಮೋಷನ್ ತಗೊಂಡ್ವಿ ಅಂತಂದ್ರೆ ಅವ ಬುದ್ಧಿ ಸಿಗ್ತದ, ನಿರ್ಣಾಯಕ ಶಕ್ತಿ. ಅದಕ್ಕಿಂತ ಸ್ವಲ್ಪ ಪ್ರಮೋಷನ್ ತಗೊಂಡ್ವಿ ಅಂದ್ರೆ ಇನ್ನೊಂದು ಸಿಗ್ತದ. ಓಕೆ, ನಾವು ಈ ಒಂದು ಮನಸ್ಸು ಅಂತಕ್ಕಂಥದ್ರಲ್ಲಿ ಸ್ಟಕ್ ಆಗಿದೀವಲ್ಲ, ಹಾಗಾಗಿ ನಮಗೆ ಇದರದ್ದೇ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳು ಕಣ್ಣಿಗೆ ಕಾಣಕ್ ಶುರು ಮಾಡ್ತಾವ. ಓಕೆ, ಸ್ವಲ್ಪ ಪ್ರಮೋಷನ್ಸ್ ನೆಸೆಸಿಟಿ ಐತಿ. ಥಿಂಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಅಂದ್ರೆ ಈಗ ನೀವು ಯಾಕೆ ಯಾಕೆ ಅಂತ ಕೇಳಕತ್ತಿರಲ್ಲ, ಅದು ಒಂದು ಎಲಿಮೆಂಟ್ ಫ್ರಾಮ್ ದಿಸ್ ಬುದ್ಧಿ. ಈ ಬುದ್ಧಿಯಿಂದ ಒಬ್ಬ ಫ್ಯಾಕಲ್ಟಿ ಇಲ್ಲಿ ಬಂದು ಕೇಳ್ತಾ ಇದ್ದಾನೆ, ನೀ ಯಾಕೆ ಹಿಂಗ ಅಂತ. ನಾವು ನಿಮ್ಮಷ್ಟಕ್ಕೆ ನೀವು ಕ್ವಶನ್ ಮಾಡ್ಕೊಳ್ತಾ ಇದ್ದೀರಿ ಅಂತಂದ್ರ ಯು ಆರ್ ಇನ್ ದ ವರ್ಜ್ ಆಫ್ ಪ್ರಮೋಷನ್ ಅಂತ. ನೀವೀಗ ಮನಸ್ಸನ್ನ ಬಿಟ್ಟು ಬುದ್ಧಿಯ ಕಡೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ. ಅದು ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಿಚುವೇಶನ್ ಇದು. ಓಕೆ, ಇನ್ ಕೆಲವರು ಇರ್ತಾರೆ, ಇಲ್ಲೇ ಇರ್ತಾರೆ, ಇನ್ನು ಮನಸ್ಸೊಳಗೆ ಇರ್ತಾರೆ, ಆ ಜಂಜಾಟವನ್ನು ಕೂಡ ಅನುಭವಿಸ್ತಿರ್ತಾರ, ದುಃಖವನ್ನು ಅನುಭವಿಸೋದು, ಹೊರಗೆ ಬರಂಗೇ ಇಲ್ಲ. ಯಾಕಂತ ಕ್ವಶನ್ ಕೇಳಿದ್ರೆ ಯಾಕ ಏನು ಬಿಡಪ್ಪ ಮರಯ, ಬಾಳ ಕಷ್ಟ ಆಗೈತಿ, ಬಾಳ ದುಃಖ ಆಗತೈತಿ, ನಿಂದೆಲ್ಲ ಬ್ಯಾಡಪ್ಪ ನನಗ, ಬರೀ ಇಲ್ಲೇ ಇರ್ತಾರೆ. ನಾವು ಯು ಆರ್ ಟ್ರಾನ್ಸ್ಫರಿಂಗ್. ಆಮೇಲೆ ಇನ್ನೊಬ್ರು ಹೇಳ್ತಾರೆ, ಸರ್ ಇವೆಲ್ಲ ಕ್ವಶನ್ ಆನ್ಸರ್ ಎದಕ್ರಿ ಇವೆಲ್ಲ, ಸುಮ್ ಇದ್ದಂಗ್ ಬದಿಗೆ ಹೋಗ್ಬಿಡಂಬ್ರಿ. ಮತ್ತೆ ಪ್ರಮೋಷನ್ ಕೇಳ್ತಾ ಇದ್ದಾನ ವ್ಯಕ್ತಿ, ಮತ್ತೆ ಚೈತನ್ಯ ಕಡೆಗೆ ಬರ್ತಾ ಇದ್ದಾನೆ, ಚೇತನ ಕಡೆಗೆ ಬರ್ತಾ ಇದ್ದಾನ. ಹೆಂಗೈತೆ ಹಂಗ ನೋಡ್ಕೊಂತ ಹೋಗ್ಬಿಡೋಣ, ಯಥಾಭೂತ. ಓಕೆ, ಹೆಂಗೈತೆ ಹಂಗ್ ನಮ್ದು ಏನು ಅಸ್ತಿತ್ವ ಅದ್ರೊಳಗೆ ಬಾಳ ಏನಿಲ್ಲ. ಇಲ್ಲಿ ಚೇತನ ಕಡೆ ಬಂದ ಎಲ್ಲಾ ಆದ್ಮೇಲೆ ನೆಕ್ಸ್ಟ್ ಆತ್ಮ ಮೇಲ್ ಕುತ್ಕೊಂಡು ನಗ್ತಿರ್ತೈತಿ. ನೀವೆಲ್ಲಾ ಒದ್ದಾಡ್ತಿದ್ರಿ ಮರಯ, ಮನಸ್ಸುನೂ ಇಲ್ಲ, ಬುದ್ಧಿನೂ ಇಲ್ಲ, ಅಹಂಕಾರ ಇಲ್ಲ, ಚಿತ್ತ ಇಲ್ಲ, ಚೈತನ್ಯ ಇಲ್ಲ, ಎಲ್ಲವೂ ತನ್ನಲ್ಲಿ ತಾನು ಸಮಾವೇಶ ಆಗಿರ್ತಕ್ಕಂಥ ಆತ್ಮ ಅಂತೇಳಿ ಇವೆಲ್ಲ ಏನಂತಂದ್ರ ಲೆವೆಲ್ ಆಫ್ ಪ್ರಮೋಷನ್ಸ್ ರೀ. ಹಾಗಾಗಿ ಡೋಂಟ್ ವರಿ, ಅದು ಚಂಚಲ ಐತಿ, ಅದು ಅದರ ಸ್ವಭಾವ. ಅದು ಚಂಚಲತೆಯಿಂದ ಇರ್ಲಿ, ನಾವು ಅದನ್ನ ನೋಡ್ತಾ ಇರೋಣ, ಅನುಭವಿಸೋದು ಬೇಡ. ಮತ್ ಸ್ವಲ್ಪ ಸ್ವಲ್ಪ ಪ್ರಮೋಟ್ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಬುದ್ಧಿ ಒಂದ್ ಕೈಯಾಗ ಸಿಗ್ತದ. ಈ ಚಂಚಲತೆ ಎಷ್ಟಾದ್ರೂ ಇರ್ಲಿ. ಓಕೆ, ಆಮೇಲೆ ಚಂಚಲತೆನ ನಿಲ್ಲಿಸ್ಬೇಕು ಅಂತ ಪಣ ತೊಟ್ಕೋಬೇಡ್ರಿ. ಅದನ್ನ ನಿಲ್ಲಿಸ್ಬೇಕು, ಶಾಂತ ಮಾಡ್ಬೇಕು ಮನಸ್ಸನ್ನು. ನೀವು ಮನಸ್ಸನ್ನು ಶಾಂತ ಮಾಡಿದ್ರೆ ಅದು ವಿಪರೀತ ಹೋಗ್ಲಿಕ್ಕೆ ಶುರು ಮಾಡ್ತದೆ. ಥ್ಯಾಂಕ್ ಯು ಸರ್. ಓಕೆ ರೀ, ಕರೆಕ್ಟ್ ಅನಿಸ್ತು ನಿಮಗದು ಅಥವಾ ಇನ್ನೂ ಉಳ್ಕೊಂಡದ ಡೌಟ್? ಇಲ್ಲ ಸರ್. ಈ ಮಣ್ಣು ಅನ್ನೋದು ಏನೈತಲ್ರಿ, ಮನಸ್ಸು ಅನ್ನೋದು ಮಣ್ಣಿಗೆ ಅಂಟ್ಕೊಂಡಿರತಕ್ಕಂಥದ್ದು. ಮಣ್ಣು ಅಂತಂದ್ರೆ ಮಣ್ಣು ಅದು ಮಣ್ಣು ಮಣ್ಣಿಗೆ ಅಂಟ್ಕೊಂಡದ. ಮಣ್ಣು ಅಂತಂದ್ರೆ ಮಣ್ಣಿನಿಂದ ಉಟ್ಕೊಂಡಿರೋದು ಏನೆಲ್ಲ ಅದ ನೋಡ್ರಿ, ಅವೆಲ್ಲ ಏನೇ ಇರ್ಬೋದು, ಕಾರು, ಬಂಗ್ಲು, ಸ್ಟೇಟಸ್ಸು, ಶರೀರ, ಬಟ್ಟೆ ಬರಿಗಳು, ಆಮೇಲೆ ಏನು ದುಡ್ಡು, ಅವೆಲ್ಲ ಏನಿವು ಮಣ್ಣು. ಇವೆಲ್ಲವಕ್ಕೂ ಅಂಟ್ಕೊಂಡಿರೋದು ಯಾವ್ದಿದು? ಮಣ್ಣು. ಬಿಯಾಂಡ್ ಮಣ್ಣಿನ ಹೋಗಿಲ್ಲ ನಾವು. ಈ ಮಣ್ಣು ಮಟೀರಿಯಲ್ ಅಂತ ಹೇಳ್ತೀವಿ, ಗೊತ್ತೋ? ಮಟೀರಿಯಲ್ ಅಂತ ಇಂಗ್ಲಿಷ್ನೊಳಗೆ ಹೇಳ್ತೇವೆ. ಮಟೀರಿಯಲಿಸಮ್ ಅಂತ ಹೇಳ್ತಾರೆ. ಮಟೀರಿಯಲಿಸಮ್ ಅಂತಂದ್ರೆ ಮಟೀರಿಯಲ್ಸ್ಗೆ ಅಂಟ್ಕೊಂಡಿರೋದು. ಮಟೀರಿಯಲ್ಗೆ ಅಂಟ್ಕೊಂಡಿದ್ದೆಲ್ಲ ಮತ್ತೆ ಮಿಥ್ಯ ಅಂತ ಬರ್ತದೆ. ಮಿಥ್ಯ ಅಂದ್ರೆ ಸುಳ್ಳಲ್ಲ. ಮಿಥ್ಯ ಅಂತಂದ್ರ ವಿಚ್ ಇಸ್ ನಾಟ್ ದೇರ್ ಬಟ್ ಯು ಆರ್ ಪ್ರಿಸ್ಯೂಮಿಂಗ್ ದಟ್ ಇಸ್ ದೇರ್. ಓಕೆ, ಮಿಥ್ಯ ಅಂತಂದ್ರ ಸುಳ್ಳು ಅಂದ್ರೆ ಇಲ್ಲ ಅದನ್ನ ಹೇಳ್ತಾ ಇದೀವಿ ನಾವು. ಮಿಥ್ಯ ಅಂದ್ರೆ ಅದು ಅಲ್ಲಿಲ್ಲ, ಆದ್ರೂ ನೀ ಅದು ಐತಿ ಅನ್ನುವಂಗ ಅದನ್ನ ಸೃಷ್ಟಿ ಮಾಡ್ತಾ ಇದ್ವಿ, ಮಿಥ್ಯ. ಮತ್ ಮ್ಯಾಥ್ಸ್ ಏನ್ರಿ ಇದು? ಮ್ಯಾಥ್ಸ್ ಅಂತ ಹೇಳ್ತೀವಲ್ಲ, ಡಿಫ್ರೆನ್ಶಿಯೇಷನ್, ಇಂಟಿಗ್ರೇಷನ್, ಸೈನ್ ಥೀಟಾ, ಕಾಸ್ ಥೀಟಾ ಏನೆಲ್ಲ ಮಾಡ್ತಿದ್ವಿ, ಅವೆಲ್ಲ ಏನು? ಅವು ಇಲ್ಲವು. ಸೈನ್ ಥೀಟಾ, ಕಾಸ್ ಥೀಟಾ ಎಲ್ಲಿದಾವ? ಎಲ್ಲಿ ಇಲ್ಲ. ಅವು ಗಾಳಿಯಲ್ಲಿ ಅದಾವು. 1 2 3 4 5 6 ಎಲ್ಲಿದಾವ? ನಮಗ್ ಬೇಕಾಗಿರ್ತಕ್ಕಂಥದ್ದು. ಓಕೆ, ಟ್ರಿಗ್ನಾಮೆಟ್ರಿ, ಜಿಯೋಮೆಟ್ರಿ ಅವೆಲ್ಲ ಏನಿದು? ಅವು ನಮಗ್ ಬೇಕಾಗಿರ್ತಕ್ಕಂಥ ಒಂದು ಸಿದ್ಧಾಂತಗಳವು. ಅವು ನೀವು ಹುಡುಕಾಡಿದ್ರೆ ಸಿಗಂಗಿಲ್ಲ. ಅದು ಇಡೀ ಜಗತ್ತೊಳಗಡೆ ಯಾವ್ದಾದ್ರು ಒಂದು ನೇಚರಲ್ಲಿ ಇರ್ತಕ್ಕಂಥ ಒಂದು ಸರ್ಕ್ಯುಲರ್ ಶೇಪ್ ಕೊಟ್ರೆ ನೋಡೋಣ.
ಒಂದ್ ಎಕ್ಸಾಂಪಲ್ ಕೊಟ್ಬಿಡ್ರಿ ನನಗೆ ಈ ಜಗತ್ತ ಸರ್ ನಮ್ಮಲ್ಲಿ ಒಂದು ಗಿಡ ಅದರಿ, ಆ ಗಿಡಕ್ಕ ನೀವು ರಂಬಿ ಕಟ್ ಮಾಡಿ ಸೆಂಟರ್ ಪಾಯಿಂಟ್ ಇಟ್ರೆ ಸರ್ಕ್ಯುಲರ್ ಹೊಡೆದ್ರೆ ನಿಮ್ಗೆ ಸರ್ಕ್ಯುಲರ್ ಸಿಗ್ತದೇನದು? ಸಾಧ್ಯನೇ ಇಲ್ಲ. ಈ ಜಗತ್ತಲ್ಲಿ ಯಾವ ಶೇಪು ಕೂಡ ರೆಕ್ಟ್ಯಾಂಗಲ್ ಇಲ್ಲ, ಎಲ್ಲೂ ಕೂಡ ಸ್ಟ್ರೇಟ್ ಲೈನ್ ಇಲ್ಲ, ಸಮತಟ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ರೂ ನಾವೇನ್ ಮಾಡ್ತೀವಿ ಮ್ಯಾಥ್ಸ್ ಅಲ್ಲಿ ಟ್ರಯಾಂಗಲ್ ಹಾಕ್ತಿವಿ, ಇದ್ರದ್ಲಿಂದ ಒಂದು ಅಪ್ಲಿಕೇಶನ್ಸ್ ತೆಗಿತೀವಿ. ಅಲ್ಲೇ ನೀವು ಮ್ಯಾಥ್ 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 ಮಿತ್ 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 ಮಠ 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 ಮಾಟ ಮಟೀರಿಯಲ್ 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 ಮಣ್ಣು ಮಣ್ಣು ಮಣ್ಣಿನಿಂದ ಮನಸ್ಸು. ಹಂಗಾಗಿ ಮತ್ತೆ ಮನಸ್ಸು ಮತ್ತೆ ಮಣ್ಣಿಗೆ ಅಂಟ್ಕೊಳೋದೇ ಅದು, ಅದ್ರ ನೇಚರೇ ಅದು ಮಣ್ಣಿಗೆ ಅಂಟ್ಕೊಳೋದು. Right, any other things? ಓಕೆ, ನಾಳೆಯಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಹ್ಯೂಮನ್ ಆಸ್ಪಿರೇಷನ್ ಬಗ್ಗೆ ಶುರು ಮಾಡೋಣ. ಇವನ್ನ ಈ ರೀತಿ ಅಪ್ರೋಚ್ ಅನ್ನು ಇಟ್ಕೊಂಡು ಮುಂದ್ಗಡೆ ಬರ್ತಕ್ಕಂಥ ಲೆಕ್ಚರ್ಸ್ ಅಲ್ಲಿ ಇದೇ ಟೈಪ್ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಇವು ಸ್ವಧರ್ಮ ಅದಾವ ಅಂದ್ಮೇಲೆ ನಾವೇನ್ ಮಾಡಕ್ಕಾಗಲ್ಲ, ಇದನ್ನ ಬಿಡಕ್ ಆಗಂಗಿಲ್ಲ. ಒಂದೇದು ನೋಡ್ಬೋದು, ಸಾಕ್ಷಿ ದೃಷ್ಟಿಯಿಂದ ನೋಡೋದು ಮುಂದುವರಿಯೋದು, ಸಾಕ್ಷಿ ದೃಷ್ಟಿಯಿಂದ ನೋಡೋದು ಮುಂದುವರಿಯೋದು. ಓಕೆ, ಎನಿ ಅದರ್ ಥಿಂಗ್ಸ್ ವುಡ್ ಲೈಕ್ ಟು ಡಿಸ್ಕಸ್? ಏನಾದ್ರು ಡಿಸ್ಕಷನ್ ಇದ್ರೆ ಮಾಡೋಣ, ಇಲ್ಲಾಂದ್ರೆ 7:40 ಆಗಿದೆ, ವಿ ವಿಲ್ ವೈಂಡ್ ಅಪ್. ನಾಳೆ ನಾವು ಇನ್ನೊಂದು ಮಾಡ್ಬೋದು, ಏನಂತಂದ್ರೆ ಕೇಸ್ ಸ್ಟಡೀಸ್ ಗಳನ್ನ ತಗೊಂಡ್ಬರ್ಬೋದು. ಕೇಸ್ ಸ್ಟಡೀಸ್ ಅಂತಂದ್ರೆ ಹೆಂಗಂದ್ರೆ ಆಸ್ಪಿರೇಷನ್ ಹೇಳ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಆಗ್ತಕ್ಕಂಥ ಏರಿಳಿತಗಳು ಯಾವ ಇರ್ತಾವಲ್ಲ ಅವುಗಳನ್ನ ಡಿಸ್ಕಸ್ ಮಾಡ್ತಾ 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 ಹೋಗೋಣ. ಒಂದೊಂದೇ ಡಿಸ್ಕಸ್ ಮಾಡೋಣ. ಇದೊಂಥರ ಫ್ರೀ ಸೆಷನ್ ಆಗ್ಲಿ, ಒನ್ ವೇ ಆಗೋದು ಬೇಡ, ಫ್ರೀ ಸೆಷನ್ ಆಗ್ಲಿ, ಡಿಸ್ಕಸ್ ಮಾಡ್ತಾ ಹೋಗೋಣ. ಹೊಸ ಹೊಸ ಟೆಕ್ನಿಕ್ಸ್ಗಳು, ಹೊಸ ಅಧ್ಯಯನಗಳನ್ನ ಹೊರಗೆ ತೆಗಿಯೋಣ. ನಿಮಗ್ ಗೊತ್ತಿದ್ದು ನಮಗ್ ಗೊತ್ತಿದ್ದು ಒಂಥರ ಪ್ಲಾಟ್ಫಾರ್ಮ್ ಆಗ್ಲಿ, ಇದು ಡೈಲಿ ಸ್ವಲ್ಪ ಪ್ಲಾಟ್ಫಾರ್ಮ್ ಆಗ್ಲಿ. ಓಕೆ, ರೈಟ್, ಥ್ಯಾಂಕ್ ಯು ವೆರಿ ಮಚ್. Thank you, sir. ಥ್ಯಾಂಕ್ ಯು. Thank you so much, sir. Thank you, sir. Thank you, sir. Thank you, sir. ಥ್ಯಾಂಕ್ ಯು ಸರ್. ನಾವು ಥ್ಯಾಂಕ್ಸ್ ಹೇಳಿದ್ ಹೆಂಗೆ ಹೇಳ್ಬೇಕು? ಅದೇ ಈಗ ಒಳ್ಳೆ ಹೆಂಗ ಹೋಗ್ಬೋದು ಗೊತ್ತಿಲ್ಲ. ಹಿಂಗಾಗಿ ಏನಾಯ್ತು? ಮುಗೀತು. ಹಿಂಗಾಗಿ ಏನಾಗಿಬಿಟ್ಟದ ಇಲ್ಲೇನೋ ಮುಟ್ಟಕ್ಕೋದೆ ಏನಾಗ್ಬಿಟ್ಟದ. ನೀ ಕಾಣ್ತಿ, ನಾ ಕಾಣ್ತಿ, ಎಲ್ಲೋ ತಗೊಂಡವ ಹೋಗಲ್ಲೇ ತಗೊಂಡು ಇಲ್ಲ ಮತ್ತೆ ಇದಾಗ್ಬಿಟ್ಟು ಈಗ ಮ್ಯಾಲಿಂದ ಹೆಂಗ ಉಳ್ಕೊಂಡ್ಬಿಡುತ್ತೆ, ಮ್ಯಾಲಿಂದ ಉಳ್ಕೊಂಡ್ಬಿಡುತ್ತೆ. ಬಂದ್ ಮಾಡೋಣ, ಬಂದ್ ಮಾಡ್ಕಲ್ಸ್ರ ಇದೆ.